ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSR ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನನ್ನ ಫೇವರೇಟ್ ಸೆಗ್ಮೆಂಟ್ ಯಾವ್ದು ಹೇಳಿ, ಡಾಗ್ ಕೆನಲ್ಸ್ ಕರ್ಕೊಂಡ್ಬಂದೀನಿ. ವರ್ಮಾವ್ ಹತ್ರ ಇರುವಂಥದ್ದು. ಇವ್ರ ಹತ್ರ ನಿಮಗೆ ಬಜೆಟ್ ಆಕ್ಚುಲಿ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿರ್ತೀರ, ಸ್ವಲ್ಪ ಎಕ್ಸ್ಪೆನ್ಸಿವ್ ಡಾಗ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಇದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಡಾಗ್ಸ್ ಲೈಕ್ ಗೋಲ್ಡನ್ ರಿಟ್ರೀವರ್ ಆಗಿರ್ಬೋದು, ಮತ್ತೆ ಡಾಬರ್ ಮ್ಯಾನ್. ಆಕ್ಚುಲಿ ಎಷ್ಟೊಂದು ಡಾಬರ್ ಮ್ಯಾನ್ ಕೇಳ್ತಾ ಇದ್ರಿ ನನ್ನ, ಇದ್ರಲ್ಲಿ ತೋರಿಸ್ತೀನಿ. ಡಾಬರ್ ಮ್ಯಾನ್ ತೋರಿಸ್ತೀನಿ, ಮತ್ತೆ ಹಸ್ಕೀಸ್ ಇದೆ, ಮತ್ತೆ ಬೀಗಲ್ಲು, ಮತ್ತೆ ಪ್ರೆಸೆಂಟ್ ಲಿಟಾರ್ ಆಗಿರುವಂಥ ಅಮೆರಿಕನ್ ಬುಲ್ಲೀಸ್ ಇದೆ, ಮತ್ತೆ ಶಿಟ್ಜೋ ಇದೆ. ಓಕೆನಾ, ಎಲ್ಲ ಇದ್ರಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಆಕ್ಚುಲಿ ನೋಡ್ತಿರ್ಬೋದು ಇದೆಲ್ಲ. ಓಕೆನಾ, ಇದ್ರ ಬಗ್ಗೆ ಫುಲ್ ಮಾಹಿತಿ ತಿಳಿಸ್ಕೊಡ್ತೀನಿ. ಓಕೆನಾ, ಸರ್ನೇ ಮಾತಾಡಿಸ್ತಾ ಹೋಗೋಣ, ಬನ್ನಿ. ನಮಸ್ಕಾರ ಚೇತನ್. ನಿಮ್ಮ ಪರಿಚಯ ಮಾಡ್ತೀನಿ. ನನ್ನ ಹೆಸರು ಜಯ್, ಇಲ್ಲೇ ಬೆಂಗಳೂರಲ್ಲಿರೋದು. ನಂದು ಸರಮಾ ಕೆನಲ್ಸ್ ಅಂತ ಕೆನಲ್ ಇದೆ. 2012ಇಂದ ಬ್ರೀಡಿಂಗಲ್ಲಿ ಇದ್ದೀನಿ ನಾನು. ಮೇಯ್ನಾಗಿ ರಿಟ್ರೀವರು, ಶಿಟ್ಜೂಸು, ಮತ್ತು ಹಸ್ಕಿ ಇದೆ, ಡಾಬರ್ಮೆನ್ಸು, ಫ್ರೆಂಚ್ ಬುಲ್ಡಾಗ್, ಪಾಕೆಟ್ ಬುಲೀಸ್ ಇದೆ, ಮತ್ತು ಯಾರ್ಕ್ಷೈರ್ ಟೆರಿಯರ್ಸ್ ಇದೆ, ಬೀಗಲ್ಸ್ ಇದೆ. ಇಷ್ಟು ಬ್ರೀಡ್ ಮಾಡ್ತಾ ಇದ್ದೀನಿ. ಹೌದು. ಫಸ್ಟ್ ರಿಟ್ರೀವರ್ ತೋರಿಸ್ತೀನಿ. ಇವಾಗ ಎಕ್ಸಾಕ್ಟ್ಲಿ 20 ಮಂತ್ಸ್ ಇದ್ದಾನೆ. ಫಾದರ್ ಬಂದು ಡೈರೆಕ್ಟ್ ಯುಕ್ರೇನ್ ಇಂಪೋರ್ಟು, ಚಾಂಪಿಯನು. ಮದರ್ ಬಂದು ಇಂಪೋರ್ಟ್ ಡಾಟರ್, ಯುಕ್ರೇನ್ ಇಂಪೋರ್ಟ್ ಡಾಟರ್. 20 ಮಂತ್ಸ್ ಇವಾಗ. ದಿಸ್ ಇಸ್ ಮೇಲ್. ಪ್ರಾಪರ್ ಬಾಡಿ ಇದೆ, ಸ್ಟ್ರೈಟ್ ಟೈಲ್. ರಿಟ್ರೀವರ್ಗೂ ಈ ಥರ ಫೀಚರ್ಸ್ ಇರಬೇಕು, ಹಿಂಗಿರ್ಬೇಕು ಮಿನಿಮಮ್. ಹೌದು. ಪ್ರಾಪರ್ ಕೋಟ್ ಕಂಡೀಷನಲ್ಲಿ ಇದ್ದಾನೆ. ಅದು ಫಸ್ಟು ನಿಮಗೆ ಸ್ಟ್ಯಾಂಡರ್ಡ್ಸ್ ಏನು ಅಂತ ನೀವು ತಿಳ್ಕೋಬೇಕು. ನಿಮಗೆ ಗೂಗಲಲ್ಲಿ ಚೆಕ್ ಮಾಡಿದ್ರೆ ಒಂದು ಪರ್ಟಿಕ್ಯುಲರ್ ರಿಟ್ರೀವರ್ ಅಥವಾ ಡಾಬರ್ಮೆನ್ ಯಾವ್ದಾರು ಆಗಲಿ, ಅದರದ್ದೇ ಸ್ಟ್ಯಾಂಡರ್ಡ್ಸ್ ಅಂತ ಕಂಪ್ಲೀಟ್ ಲಿಸ್ಟ್ ಇರುತ್ತೆ. ಅದನ್ನು ಚೆಕ್ ಮಾಡ್ಕೊಂಡು ಅದನ್ನ ತಿಳ್ಕೊಂಡು ಅದ್ರ ಪ್ರಕಾರ ನೀವು ಜಡ್ಜ್ ಮಾಡಬೇಕಾಗತ್ತೆ. ನಿಮಗೆ ಏನು ಸ್ಟ್ಯಾಂಡರ್ಡ್ಸ್ ಗೊತ್ತಿಲ್ಲ ಅಂತಂದ್ರೆ ನೀವು ಜಡ್ಜ್ ಮಾಡೋದಕ್ಕಾಗಲ್ಲ. ಸೊ ರಿಟ್ರೀವರ್ಸ್ ಪ್ರಕಾರ ನಿಮಗೆ ಅದ್ರಲ್ಲಿ ಹೈಟ್ ಸ್ಟ್ರಕ್ಚರ್ ಕೂಡ ಇದೆ. ನಿಮಗೆ ರಿಟ್ರೀವರ್ ಮೇಲ್ಸ್ ಬಂದು ನಿಮಗೆ 24 ಇಂಚಸ್ವರೆಗೂ ಇರಬೇಕಾಗತ್ತೆ. 22 to 22 ಇಂಚಸ್ ಇರಬೇಕಾಗತ್ತೆ. ಇವನು 22 ಇದ್ದಾನೆ, 22 ಇಂಚಸ್ ಇದ್ದಾನೆ. 22 to 24 ಇಂಚಸ್ ಮೇಲ್ ಬರುತ್ತೆ. 20 to 22 ಇಂಚಸ್ ಬಂದು ಫೀಮೇಲ್ ಇರುತ್ತೆ. ನಿಮ್ಗೆ ಅದು ಸ್ಟ್ರೈಟ್ ಆಗಿರಬೇಕು. ಮತ್ತು ಬ್ಯಾಕ್ ಬೋನ್ ಬಂದು ನಿಮ್ಗೆ ಸ್ಟ್ರೈಟ್ ಇರಬೇಕು. ಪ್ರಾಪರ್ ಹೆಡ್ ಇರಬೇಕು. ಕೆಲವಕ್ಕೆ ಉದ್ದ ನೆಕ್ ಇರುತ್ತೆ, ಕೆಲವುದಕ್ಕೆ ಬೆಂಡು ಇರುತ್ತೆ, ಕೆಲವುದಕ್ಕೆ ಹಂಪ್ ಇರುತ್ತೆ. ಆ ಥರ ಇರಬಾರ್ದು. ಬಾಡಿ ಸ್ಟ್ರೈಟ್ ಇರಬೇಕು, ಮತ್ತು ಟೈಲ್ ಸ್ಟ್ರೈಟ್ ಇರಬೇಕು. ನಿಮಗೆ ಈ ಥರ ಫುಲ್ ಟಿಲ್ಟ್ ಆಗೋದು ನೋ ಟೈಲ್. ಕೆಲವಿಗೆ ಡೊಂಕ್ ಇರಬೇಕು. ಕೆಲವು ಬ್ರೀಡ್ಗಳಿಗೆ, ಪರ್ಟಿಕ್ಯುಲರ್ ರಿಟ್ರೀವರ್ಗೆ ಆಯಿತು ಅಂತಂದರೆ ಟೈಲ್ಸ್ ಬಂದು ನಿಮಗೆ ಸ್ಟ್ರೈಟ್ ಆಗಿರಬೇಕು. ನಿಮಗೆ ಶೇಡ್ಸ್ ತುಂಬ ಬರುತ್ತೆ. ನಿಮಗೆ ಪ್ಯೂರ್ ವೈಟಿಂದ ಹಿಡಿದು ನಿಮಗೆ ಅದೇ ಥರ ಶೇಡ್ ಲೈಟ್ ಬ್ರೌನ್ ಬರುತ್ತೆ, ಅಥವಾ ಲೈಟ್ ಗೋಲ್ಡನ್ ಬರುತ್ತೆ, ಮತ್ತು ನಿಮಗೆ ಡಾರ್ಕ್ ಗೋಲ್ಡನ್ ಕೂಡ ಬರುತ್ತೆ ನಿಮಗೆ. ಸಾರಿ, ಇವು ಸ್ಟೆಟ್ ಸರ್ವಿಸ್ ಆಗಲೇ ಪ್ರೂವ್ ನೀನು. ಇದರದೇ ಮರಿಗಳಿದೆ. ಫೀಮೇಲ್ ನೋಡ್ಕೊಂಡು ನಾವು ಸ್ಟೆಟ್ ಸರ್ವಿಸ್ ಕೊಡ್ತೀವಿ. ಡಿಪೆಂಡ್. ಹೌದು, ಅದು ಕ್ವಾಲಿಟಿ ಇದ್ದರೆ ಮಾತ್ರ ನಿಮಗೆ ಅದೇ ಥರ ಕ್ವಾಲಿಟಿ ಮರಿಗಳು ಬರುತ್ತೆ. ಮೇಲ್ ಚೆನ್ನಾಗಿದ್ದು ನಿಮಗೆ ಫೀಮೇಲ್ ಕರೆಕ್ಟಾಗಿ ಕ್ವಾಲಿಟಿ ಇಲ್ಲ ಅಂತಂದರೆ ಮರಿಗಳು ಆ್ಯಸ್ ಎಕ್ಸ್ಪೆಕ್ಟೆಡ್ ಬರೋಲ್ಲ. ಸೊ ನೋಡಿಕೊಂಡು ಬ್ರೀಡ್ ಮಾಡಬೇಕಾಗತ್ತೆ. ಸೊ ಬಂದವರೆಲ್ಲರೂ ಕೊಡೋದಿಲ್ಲ. ಫೀಮೇಲ್ ಒಳ್ಳೆ ಲೈನೇಜ್ ಇದ್ರೆ ಮಾತ್ರ ಕೊಡೋದು. ಇಲ್ಲ ಸರ್, ನಿಮಗೆ ಮೇಂಟೆನೆನ್ಸ್ ಬಂದು ನಿಮಗೆ ಹೇರ್ ಬಂದು ನಿಮಗೆ ಹೆಂಗೆ ಫೀಡಿಂಗ್ ಕೊಡ್ತೀರಾ, ಯಾವ ಥರ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ರಿಟ್ರೀವರ್ ಆದರೂ ಅಷ್ಟೇ, ಡಾಬರ್ಮೆನ್ ಆದರೂ ಅಷ್ಟೇ, ಯಾವುದೇ ಡಾಗ್ ಆದರೂ ನಿಮ್ಗೆ ಹೇರ್ ಫಾಲ್ ಆಗೇ ಆಗುತ್ತೆ. ನೀವು ಶೆಡ್ಡಿಂಗ್ ಟೈಮ್ ನಿಮಗೆ ಎಲ್ಲದಕ್ಕೂ ಇರುತ್ತೆ. ಫೀಮೇಲ್ಗಾದ್ರೆ ನಿಮಗೆ ಎವ್ರಿ 6 ಮಂತ್ಸ್ ಒಂದ್ಸಲ 8 ಮಂತ್ಸ್ ನಿಮಗೆ ಶೆಡ್ಡಿಂಗ್ ಇರುತ್ತೆ. ಮೇಲ್ಸ್ಗೆ ನಿಮ್ಗೆ ಆ ಥರ ಇರೋದಿಲ್ಲ. ಬಟ್ ಮೇಲ್ಸ್ ನೀವು ಕರೆಕ್ಟಾಗಿ ಕೋಟ್ ಕಂಡೀಷನ್ ಮೇಂಟೈನ್ ಮಾಡಿಲ್ಲ, ಫೀಡಿಂಗ್ ಕೊಟ್ಟಿಲ್ಲ ಕರೆಕ್ಟಾಗಿ, ಅಥವಾ ಗ್ರೂಮಿಂಗ್ ಮಾಡಿಲ್ಲ ಅಂತಂದರೆ ನಿಮ್ಗೆ ಅದಕ್ಕೂ ಹೇರ್ ಫಾಲ್ ಆಗುತ್ತೆ. ನೀವು ಎವ್ರಿ ಡೇ 5 to 10 ಮಿನಿಟ್ಸ್ ಸ್ಪೆಂಡ್ ಮಾಡಲೇಬೇಕಾಗುತ್ತೆ. ಯಾವುದೇ ಬ್ರೀಡ್ ತೊಗೊಂಡ್ರು ಕೂಡ 5 ಮಿನಿಟ್ಸ್ ಇಸ್ ಎನಫ್. ನೀವು ಕ್ಲೀನಾಗಿ ಗ್ರೂಮಿಂಗ್ ಮಾಡಿ ಯು ಗಿವ್ ಎ ಬಾತ್ once a month or 2 months in 2 months is also fine. ಬಟ್ ನೀವು ಮೇಯ್ನಾಗಿ ಗ್ರೂಮಿಂಗ್ ಇಂಪಾರ್ಟೆಂಟ್ ಡಾಗ್ಸ್ಗೆ, ಅದನ್ನು ಮಾಡಬೇಕಾಗುತ್ತೆ.
ಎಲ್ಲ ಥರದಕ್ಕೂ ಸೂಟ್ ಆಗುತ್ತೆ ಸರ್. ನಿಮ್ಗೆ ಇದು ರಿಟ್ರೀವರ್ನ ಗಾಡಿಯೂ ಕೂಡ ಯೂಸ್ ಮಾಡ್ತಾರೆ ಮನೆಯಲ್ಲಿ. ಓಕೆ, ನಿಮಗೆ ಮೇನ್ ಆಗಿ ರಿಟ್ರೀವರ್ ಇಸ್ ಪೆಟ್ ಫ್ರೆಂಡ್ಲಿ, ಹೋಮ್ ಫ್ರೆಂಡ್ಲಿ. ಮಕ್ಕಳ ಜೊತೆ ಆಗಲಿ ಎನಿ ಏಜ್ ದೇ ಆರ್ ಆಲ್ವೇಸ್ ಪ್ಲೇಫುಲ್. ಹಾಂ, ಬಟ್ ಲ್ಯಾಬ್ರಡಾರ್ಸ್ ನಿಮ್ಗೆ ಇದಕ್ಕೆ ಸ್ವಲ್ಪ ದೊಡ್ಡದು ಬರುತ್ತೆ. ಬಟ್ ಲ್ಯಾಬ್ರಡಾರ್ಸ್ ಫಾರ್ ಬ್ರೀಡ್ ಬರೋ ಡಿಫ್ರೆಂಟ್ ರೀಸನ್, ದಿಸ್ ಫಾರ್ ಡಿಫ್ರೆಂಟ್ ರೀಸನ್. ಎರಡು ಕಂಪ್ಲೀಟ್ ಡಿಫ್ರೆಂಟ್ ಬ್ರೀಡ್. ಇದು ಬಂದು ಉಲಿಕೋಟ್ ಹಸ್ಕಿ. ಯಾವ ಕಲರ್ ಯಾವ್ದು? ಇದು ಬ್ಲ್ಯಾಕ್ ಬರುತ್ತೆ. ಇದನ್ನು ಬ್ಲ್ಯಾಕ್ ಅಂತ ಹೇಳ್ತಾರೆ. ಈಗ ನಿಮಗೆ ಬೇರೆ ಬೇರೆ ಕಲರ್ಸ್ ಬರುತ್ತೆ. ಬ್ಲ್ಯಾಕ್ ಬರುತ್ತೆ, ರೆಡ್, ಡಾರ್ಕ್ ರೆಡ್ ಆ್ಯಂಡ್ ವೈಟ್ ಬರುತ್ತೆ, ಕಾಪರು, ಲೈಟ್ ರೆಡ್ ಆ್ಯಂಡ್ ವೈಟ್ ಬರುತ್ತೆ, ಪೆಪ್ಪರ್ ಇನ್ ಸಾಲ್ಟ್ ಅಂತ ಹೇಳ್ತಾರೆ. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ ಲೈಟಾಗಿ. ಮತ್ತು ಇದರಲ್ಲಿ ಪ್ಯೂರ್ ವೈಟ್ ಕೂಡ ಬರುತ್ತೆ, ಪ್ಯೂರ್ ವೈಟು ಬರುತ್ತೆ. ಸೊ ಇದು 2 years ಫೀಮೇಲ್. ಇದು 1 ಲೀಟರ್ ಆಗಿದೆ. ಇವಾಗ 1 ಸೀಟ್ ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಮೇಟ್ ಮಾಡಿಸ್ತೀನಿ. ಹೌದು. ಇನ್ನೊಂದು ಆಕ್ಚುಲಿ ಇದು ಬಗ್ಗೆ ನೀವು ಹೇಳಬೇಕು. ಒಂದೊಂದು ಕಣ್ಣು ಒಂಥರ. ಹಾಂ, ಹೌದು. ಅದ್ರ ಬಗ್ಗೆ ಏನೋ ಪ್ರೈಸ್ ಇದರಲ್ಲಿ ಹೌದು ಅದು ಡಿಫ್ರೆನ್ಸ್ ಆಗುತ್ತೆ. ಇದು ಒಂದು ಬ್ಲ್ಯಾಕ್ ಆಗಿದೆ. ಇದರಲ್ಲಿ ನಿಮಗೆ ಆಲ್ಮಂಡ್ ಐ ಅಂತ ಬರುತ್ತೆ, ಲೈಟ್ ಬ್ರೌನಿಶ್ ಆಗಿರುತ್ತೆ. ಹಾಂ, ಹೌದು ಅದು. ಮತ್ತೆ ಅದರಲ್ಲಿ ನಿಮಗೆ ಬ್ಲೂ ಐಸ್ ಬರುತ್ತೆ. ಬ್ಲೂ ಐಸ್ಗೆ ಸ್ವಲ್ಪ ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಇರುತ್ತೆ. ಏನಕ್ಕೆ ಬ್ಲೂ ಐಸ್ ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಕಸ್ಟಮರ್ಸ್ ಅದನ್ನ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ. ಸೊ ಬ್ಲೂ ಐಸ್ ಬರುತ್ತೆ. ನಿಮಗೆ ಬೈ ಐ ಅಂತ ಬರುತ್ತೆ. 1 ಐ 1 ಕಲರ್ ಇರುತ್ತೆ, ಇನ್ನೊಂದು ಕಲರ್ ಇರುತ್ತೆ. ಅದು ಯಾವ ಕಲರ್ ಬೇರೆ ಬರ್ಬೋದು, ಒಂದು ಬ್ಲೂ ಬರ್ಬೋದು, ಇನ್ನೊಂದು ವೈಟ್ ಬರ್ಬೋದು. ಡಿಪೆಂಡ್ ಹೇಳೋಕ್ಕಾಗಲ್ಲ. ಅದು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೇ ಥರ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಒಂದು 4-5 ಪಪ್ಪೀಸ್ ಇತ್ತು ಅಂತಂದರೆ ಅದರಲ್ಲಿ ಎಲ್ಲ ಥರ ಕಲರ್ಸು ಬರುತ್ತೆ ನಿಮಗೆ. ಹೌದು, ಎನಿ ಟೈಮ್ ಹೈಪರ್ ಆಕ್ಟಿವ್. ಯಾವ ಏಜ್ ಆದರೂ ಕೂಡ ನಿಮ್ಗೆ ಹೈಪರ್ ಆಕ್ಟಿವ್ ಆಗಿರುತ್ತೆ ಇದು. ಹೌದು, ಕಮ್ಯುನಿಕೇಶನ್ ಜಾಸ್ತಿ ಮಾಡುತ್ತೆ ನಿಮ್ಗೆ ಇದು. ಇನ್ನೊಂದು ಕ್ವಶನ್ ಇದೆ ನನಗೆ. ಇದು ಸೈಬೀರಿಯನ್ ಹೇಳ್ತಾರಲ್ಲ, AC ಇರಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಅದೆಲ್ಲ ಮಿತ್ ಅಷ್ಟೇ ಸರ್. ಅದು ನಿಮಗೆ AC ಇಡಬೇಕು ಅಥವಾ ನಿಮಗೆ ಫ್ಯಾನಲ್ಲೇ ಇಡಬೇಕು ಅಂತ ಏನೂ ಇಲ್ಲ. ನಿಮ್ಗೆ ಹಸ್ಕಿ ಅಂತಲ್ಲ, ನಿಮ್ಗೆ ಯಾವುದೇ ಬ್ರೀಡ್ ತೊಗೊಂಡ್ರು ಕೂಡ ನೀವು ನಾರ್ಮಲಿ ಶೇಡಲ್ಲಿ ಕೂಲ್ ಆಗಿರೋ ಪ್ಲೇಸಲ್ಲಿ ಇಡಬೇಕಾಗುತ್ತೆ. ಡಾಗ್ಸ್ಗೆ ಡೈರೆಕ್ಟ್ ಸನ್ಲೈಟಲ್ಲಿ ಇಡೋದಕ್ಕಾಗಲ್ಲ. ಏನ ನಿಮಗೆ ಹಸ್ಕಿ ನಿಮಗೆ ತುಂಬ ವರ್ಷಗಳಿಂದ ಇಲ್ಲೇ ಬ್ರೀಡ್ ಮಾಡ್ತಾ ಇರೋದು. ಸೊ ದೇ ಆರ್ ಆಲ್ರೆಡಿ ಅಡ್ಜಸ್ಟೆಡ್ ಟು ದಿಸ್ ಕ್ಲೈಮೇಟ್. ಬಟ್ ನೀವು ಕ್ಲೀನಾಗಿ ಕೋಟ್ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ನಿಮಗೆ. ಜೊತೆಗಾದ್ರೆ ಕ್ಲೀನಾಗಿ ಮನೆ ಒಳಗಡೆ ಶೇಡಲ್ಲಿ ಇಟ್ಕೊಳ್ತೀರ, ಪ್ರಾಬ್ಲಮ್ ಇಲ್ಲ. ಬಟ್ AC-ನೇ ಇರಬೇಕು ಅಥವಾ ಎನಿ ಟೈಮ್ ನಿಮಗೆ ಫ್ಯಾನಲ್ಲಿ ತಣ್ಣಗೆ ಇರೋ ವೆದರಲ್ಲೇ ಇರಬೇಕು ಅಂತ ಏನೂ ಇಲ್ಲ. ಆಕ್ಚುಲಿ ಇನ್ನೊಂದು ಕ್ವಶನ್ ಇದೆ. ಕೆಲವೊಂದು ಹಸ್ಕಿ 15,000 ಸಿಗೋದು ನಾನು ನೋಡಿದ್ದೀನಿ. ಹೌದು. ಅದ್ರ ಬಗ್ಗೆ ಕೆಲವೊಂದು ಡಿಪೆಂಡ್ ಅಪಾನ್ ಕ್ವಾಲಿಟಿ ಅಂತ ಹೇಳ್ತಾರೆ. ಹೌದು. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಇದೆ ಸರ್? ನಿಮಗೆ ಹಸ್ಕಿ ಮಾತ್ರ ಅಂತಲ್ಲ, ನೀವು ಹಸ್ಕಿ ತಗೊಳ್ಳಿ, ನಿಮಗೆ ರಿಟ್ರೀವರ್, ಲ್ಯಾಬ್ರಡಾರ್ ಅಥವಾ ಎನಿ ಪರ್ಟಿಕ್ಯುಲರ್ ಬ್ರೀಡ್ ನಿಮಗೆ ಪ್ರೈಸ್ ಬಂದು ನಿಮಗೆ ಕ್ವಾಲಿಟಿ ಮೇಲೆ ಸಿಗುತ್ತೆ. ಇವಾಗ ನಿಮಗೆ ಕಾರ್ಸ್ ಅಥವಾ ಬೈಕ್ಸ್ ಆಗಲಿ, ನಿಮ್ಗೆ ಅದಕ್ಕೂ ತುಂಬ ಕ್ವಾಲಿಟಿ ಇರುತ್ತೆ. ಅದ್ರ ತಕ್ಕಂಗೆ ನಿಮಗೆ ಪ್ರೈಸ್ ಇರುತ್ತೆ. ನಿಮಗೆ ಹಸ್ಕಿ ನಿಮಗೆ 10,000ಕ್ಕೂ ಕೊಡ್ತಾರೆ, ನಿಮ್ಗೆ 50,000ಕ್ಕೂ ಹೋಗುತ್ತೆ. ಬಟ್ ನೀವು ಅದನ್ನ ನೋಡಿ ತೊಗೋಬಾರ್ದು. ನೀವು ಇಫ್ ಯು ಆರ್ ಲುಕಿಂಗ್ ಫಾರ್ ಎ ಗುಡ್ ಬ್ರೀಡ್, ಯು ಶುಡ್ ಬಿ ಏಬಲ್ ಟು ಸ್ಪೆಂಡ್ ದಟ್ ಅಮೌಂಟ್ ಆಸ್ ವೆಲ್. ಯಾರೇ ಬ್ರೀಡರ್ ಆಗಲಿ ಸುಮ್ಮನೆ ಆ ಪ್ರೈಸ್ ಕೋಟ್ ಮಾಡ್ಬಿಡಲ್ಲ. ಅದ್ರ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇವಾಗ ಒಬ್ಬರು 50,000 ಕೋಟ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ. ಇನ್ನೊಬ್ರು 10,000ಗೂ ಕೋಟ್ ಮಾಡ್ತಾರೆ, ಯಾಕಂದ್ರೆ ಅದು ಗೊತ್ತು 10,000 ಅಷ್ಟೇ ವ್ಯಾಲ್ಯೂ ಅಂತ. ಸೊ ನಿಮಗೆ ಯಾವ ಥರ ಬೇಕೋ ಅದು ನೀವು ನೋಡಿ ತೊಗೊಳ್ಳಿ ಅಷ್ಟೇ. ನಾವು ಯಾವತ್ತೂ ತೋರಿಸ್ತೀವಿ. ಸೊ ದಟ್ ಈಸ್ ಒನ್ ಥಿಂಗ್. ಕಸ್ಟಮರ್ಸ್ ಯಾವಾಗ ಯಾರೇ ಪಪ್ಪಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ಪರ್ಟಿಕ್ಯುಲರ್ ಫಸ್ಟ್ ಟೈಮ್ ಕಸ್ಟಮರ್ಸ್, ದೇ ಹ್ಯಾವ್ ಟು ಥಿಂಕ್. ಬರೀ ಮರಿ ನೋಡಿ ಯಾವತ್ತು ಪರ್ಚೇಸ್ ಮಾಡಬೇಡಿ. ಎಲ್ಲ ಮರಿ ಹಾಂ. ಸೊ ನಿಮಗೆ ಯಾವುದೇ ಬ್ರೀಡ್ ಆಗಲಿ ಮರಿ ನೋಡೋದಕ್ಕೆ ಚೆನ್ನಾಗೇ ಇರುತ್ತೆ. ಗುಂಡಿಗೆ ಚೆನ್ನಾಗಿ ಪ್ಲಂಪಿಯಾಗಿ ಫ್ಲಫಿ ಆಗಿರುತ್ತೆ, ನೋಡೋಕೆ ಚೆನ್ನಾಗಿದೆ, ತೊಗೊಂಡ್ಬಿಡ್ತಾರೆ. ದಟ್ ಇಸ್ ಅ ಮಿಸ್ಟೇಕ್ ದಟ್ ದೇ ಡು. ಫಸ್ಟ್ ಯಾವತ್ತು ಯಾರಾದ್ರೂ ತಗೋತಾ ಇದ್ದೀರಿ ಅಂತ ಚೆಕ್ ಮಾಡಿ. ಬ್ರೀಡರ್ಸ್ದು ಪ್ರೀವಿಯಸ್ ಬ್ರೀಡಿಂಗ್ ಚೆಕ್ ಮಾಡಿ. ಬ್ರೀಡರ್ ಕರೆಕ್ಟ್ ಆಗಿದೆ, ಅವ್ರ ಬ್ರೀಡಿಂಗು ಕರೆಕ್ಟ್ ಆಗಿರುತ್ತೆ. ಅದಾದ್ಮೇಲೆ ಪೇರೆಂಟ್ಸ್ ಚೆಕ್ ಮಾಡಿ. ಮರಿ ಹೇಗೆ ಇರಲಿ, ದೊಡ್ಡದಾದ್ಮೇಲೆ ಬರೋದೇ ಅದ್ರ ಪೇರೆಂಟ್ಸ್ ಥರ ಜೆನೆಟಿಕ್ ಮೇಕ್ಸ್. ಹೌದು, ಚೆಕ್ ಮಾಡೋದು. ಫ್ಯಾಮಿಲಿ ಬ್ರೀಡ್ ಲೈನ್ ಚೆಕ್ ಮಾಡಿ, ಪಿಡಿಗ್ರಿ ಚೆಕ್ ಮಾಡಿ, ಅದನ್ನೆಲ್ಲ ನೋಡ್ಬಿಟ್ಟು ಆಮೇಲೆ ತೊಗೋಬೇಕು. ಡೈರೆಕ್ಟಾಗಿ ಸುಮ್ಮನೆ ಪಬ್ಲಿಷ್ ತೊಗೋಬೋದು. ಸಾರಿ. ಹಾಂ ಸರ್, ನಿಮಗೆ ಹಸ್ಕಿಲಿ ಮೇನ್ ಒಂದೇ ಥರ ನಿಮಗೆ ಬ್ಯಾಕ್ ಕರೆಕ್ಟಾಗಿ ಸ್ಲೈಟ್ ಆಗಿರಬೇಕು. ಓಕೆ, ನಿಮಗೆ ಪ್ಯೂರ್ ಹಸ್ಕಿ ಬ್ರೀಡ್ ಆಯಿತು ಅಂದರೆ ನಿಮಗೆ ಕೋಟಿನ ಕಮ್ಮಿ ಬರುತ್ತೆ. ಇದು ಬಂದು ಹುಲಿ ಕೋಟ್. ಇದು ಏನು ಡಿಫ್ರೆನ್ಸ್? ಹುಲಿ ಕೋಟಲ್ಲಿ ನಿಮಗೆ ಕೋಟಿಂಗ್ ಬಂದು ನಿಮಗೆ ಉದ್ದ ಇರುತ್ತೆ, ಜಾಸ್ತಿ ಇರುತ್ತೆ, ಫ್ಲಫಿ ಇರುತ್ತೆ. ಕಾಟನ್ ತರ. ಹೌದು. ನಿಮಗೆ ಸ್ಟ್ಯಾಂಡರ್ಡ್ ಆಯಿತು ಅಂದರೆ ಇಷ್ಟು ಉದ್ದ ಬರಲ್ಲ, ನಿಮಗೆ ಇನ್ನೂ ಚಿಕ್ಕದಿರುತ್ತೆ. ಓಕೆ, ಸೊ ಎಲ್ಲ ಪ್ಯೂರ್ ಬರುತ್ತೆ. ಬಟ್ ನಿಮಗೆ ಕ್ವಾಲಿಟಿ ವೈಸ್ ತೊಗೋಬೇಕು ಅಂದರೆ ನಿಮಗೆ ಬೋನಿಂಗ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಇದಿರುತ್ತೆ. ನಿಮಗೆ ಫೇಸ್ ನೋಡಿ, ಫೇಸ್ ಈ ಥರ ಅಗಲ ಇರಬೇಕು. ಸನ್ಫ್ಲವರ್ ತರ. ಹೌದು, ಇವ್ರು ಅಗಲ ಇರುತ್ತೆ. ನಿಮಗೆ ಇದು ಯಾವುದೇ ಹಸ್ಕಿ ತೊಗೊಂಡ್ರೆ ಈ ಥರ ಅಗಲ ಇರುತ್ತೆ. ನಿಮಗೆ ಫೇಸ್ ಅಂದರೆ ಇಯರ್ಸ್ ಚಿಕ್ಕದಾಗಿರುತ್ತೆ. ಸ್ಟ್ರೈಟ್ ನಿಮಗೆ ಅಲರ್ಟ್ ಆದಾಗ ಸ್ಟ್ರೈಟ್ ಆಗಿರುತ್ತೆ. ಕೆಲವು ಹಸ್ಕಿಗಳು ನಿಮಗೆ ಸೈಡ್ ಹೋಗಿರುತ್ತೆ ಇಯರ್ಸ್. ಕ್ರಾಸ್ ಇತ್ತು ಅಂತಂದರೆ ಅಥವಾ ಪ್ಯೂರ್ ಬ್ರೀಡ್ ಇಲ್ಲ ಅಂತಂದರೆ ಅದು ಗೊತ್ತಾಗುತ್ತೆ. ಬಟ್ ಮರೀಲಿ ನಿಮಗೆ ಗೊತ್ತಾಗಲ್ಲ ಅದೆಲ್ಲ ಏನಾ. ಸೊ ಅದಕ್ಕೋಸ್ಕರ ಯಾವುದು ಪೇರೆಂಟ್ಸ್ನ ಚೆಕ್ ಮಾಡಿ ಆಮೇಲೆ ತೊಗೊಳ್ಳಿ ಪಪ್ಪಿನ. ಗೊತ್ತಾಗುತ್ತೆ. ಪೇರೆಂಟ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಅಟ್ಲೀಸ್ಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ನಿಮ್ಗೆ ಜಡ್ಜ್ ಮಾಡೋಕ್ಕಾಗತ್ತೆ, ಇದು ನೋಡೋಕೆ ಚೆನ್ನಾಗಿದೆಯಾ ಇಲ್ವಾ ಅಥವಾ ಸ್ಟ್ಯಾಂಡರ್ಡ್ ಪ್ರಕಾರ ಇದೆಯಾ ಇಲ್ವಾ, ಅದು ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ನೀವು ಪಪ್ಪಿನ ಚೂಸ್ ಮಾಡಿ. ಇದು ಒಂದು ಜರ್ಮನ್ ಶೆಪರ್ಡ್ ಫೀಮೇಲ್, 3 years. ಫಾದರ್ ಬಂದು ಡೈರೆಕ್ಟ್ ಇಂಪೋರ್ಟು ಚಾಂಪಿಯನು.
ಇದರಲ್ಲಿ ಎಷ್ಟು ಕಲರ್ಸ್ ಅವೈಲೇಬಲ್ ಇದೆ? ನಿಮಗೆ ಇದು ಒಂದು ಬೇಸಿಕ್ ಕಲರ್ ಬರುತ್ತೆ. ನಿಮಗೆ ಜಾಸ್ತಿ ನಿಮಗೆ ಜರ್ಮನ್ ಶೆಪರ್ಡ್ ನೋಡೋಕೆ ಸಿಗೋದು ಇದೇನೆ. ಇದು ಬಿಟ್ಟರೆ ಇದ್ರಲ್ಲಿ ನಿಮಗೆ ಡಾರ್ಕ್ ಶೇಡ್ ಕೂಡ ಬರುತ್ತೆ, ಮತ್ತೆ ಪ್ಯೂರ್ ಜೆಟ್ ಬ್ಲ್ಯಾಕ್ ಶೆಪರ್ಡ್ ಕೂಡ ಬರುತ್ತೆ. ಇದು ಗಾರ್ಡಿಂಗ್ ಪರ್ಪಸ್ ಮೇನ್ ಆಗಿ ಇದು ಬ್ರೀಡ್ ಮಾಡಿರೋದೇ ಗಾರ್ಡಿಂಗ್ ಪರ್ಪಸ್ಗೆ. ನೀವು ಇದನ್ನ ಮಿಲಿಟರಿ ಯೂಸ್ ಮಾಡ್ತಾರೆ, ಮತ್ತೆ ಸೆಕ್ಯೂರಿಟಿ ಫೋರ್ಸಸ್ಗಳು ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನ, ಬಿಕಾಸ್ ದೇ ಆರ್ ಬ್ರೆಡ್ ಫಾರ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಹೌದು, ತುಂಬ ಸೆನ್ಸರಿ, ಎಲ್ಲದಕ್ಕಿಂತ ಜಾಸ್ತಿ ಸೆನ್ಸರಿ ಜರ್ಮನ್ ಶೆಪರ್ಡ್ ಇರುತ್ತೆ. ಮತ್ತೆ ತುಂಬ ಪ್ರೊಟೆಕ್ಟಿವ್ ಇದು, ಫ್ಯಾಮಿಲಿ ವೈಸ್ ತುಂಬ ಪ್ರೊಟೆಕ್ಟಿವ್. ಎಷ್ಟು ಫ್ರೆಂಡ್ಲಿ ಆಗಿರುತ್ತೋ ಅಷ್ಟೇ ಫ್ಯಾಮಿಲಿನ ಗಾರ್ಡ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ತುಂಬ. ಹೌದು, ಇದು ನೋಡೋಕೆ ಸ್ವಲ್ಪ ಅಗ್ರೆಸಿವ್ ಆಗಿರ್ಬೋದು ಈ ಬ್ರೀಡ್, ಪರ್ಟಿಕ್ಯುಲರ್ ಬ್ರೀಡ್, ಬಟ್ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ತುಂಬ ಫ್ರೆಂಡ್ಲಿ. ಇದೇನು ಆಕ್ಚುಲಿ ಇದು ಯಾವ ತರ ಜಾಗದಲ್ಲಿ ಸಾಕ್ಬೋದು? ಫಾರ್ ಎಕ್ಸಾಂಪಲ್ ಅಪಾರ್ಟ್ಮೆಂಟ್ ಅವರು ಸಾಕ್ಬೋದು, ಎಲ್ಲ ಕಡೆನೂ ಸಾಕ್ಬೋದು ಸರ್. ನಾವು ಹೆಂಗೆ ಅದಕ್ಕೆ ಬಿಹೇವಿಯರ್ ಹೆಂಗೆ ಟ್ರೈನ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಅಷ್ಟೇ. ಎಲ್ಲಿ ಬೇಕಾದ್ರೂ ಸಾಕ್ಬೋದು ಇದನ್ನ. ಮತ್ತೊಂದು ಇದರಲ್ಲಿ ಆಕ್ಚುಲಿ ನಾನು ಹುಲ್ಲಿ ಕೊಡೋದಕ್ಕೆ ನೋಡಿದ್ದೀನಿ ಜಾಸ್ತಿ. ಇದರಲ್ಲಿ ಹುಲಿ ಕೋಟ್ ಅಂತ ಬರಲ್ಲ, ಇದ್ರಲ್ಲಿ ನಿಮಗೆ ಲಾಂಗ್ ಕೋಟ್ ಅಂತ ಬರುತ್ತೆ. ಇದು ಬಂದು ಸ್ಮೂತ್ ಕೋಟು, ಶಾರ್ಟ್ ಕೋಟ್ ಅಂತ ಹೇಳ್ತಾರೆ. ಇದರಲ್ಲಿ ನಿಮಗೆ ಲಾಂಗ್ ಕೋಟ್ ಕೂಡ ಬರುತ್ತೆ. ಏನು ಡಿಫ್ರೆನ್ಸ್ ಏನು ಅಂತಂದ್ರೆ ನಿಮಗೆ ಇದು ಕೋಟಿಂಗ್ ಏನಿದೆ ಅದನ್ನ ಉದ್ದ ಬರುತ್ತೆ ಅಷ್ಟೇ. ಕೂದಲು ಸ್ವಲ್ಪ ಉದ್ದ ಇರುತ್ತೆ. ಹೌದು, ನಿಮಗೆ ಇದರಲ್ಲಿ ಎರಡು ತರ ಬರುತ್ತೆ ಸರ್. ಒಂದು ನಿಮಗೆ ವರ್ಕಿಂಗ್ ಲೈನ್ ಅಂತ ಬರುತ್ತೆ, ಇನ್ನೊಂದು ನಿಮಗೆ ಶೋ ಲೈನ್ ಅಂತ ಬರುತ್ತೆ. ಇದು ನಿಮಗೆ ಶೋ ಲೈನ್. ಶೋ ಲೈನ್ಗೂ ವರ್ಕಿಂಗ್ ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ. ನಿಮಗೆ ಶೋ ಲೈನ್ ಆಯಿತು ಅಂತಂದರೆ ಸೈಡ್ ಬಂದು ನಿಮಗೆ ಇದು ಆಂಗ್ಯುಲೇಷನ್ ಇರುತ್ತೆ. ಇದನ್ನ ಆಂಗ್ಯುಲೇಷನ್ ಅಂತ ಶೆಪರ್ಡಲ್ಲಿ ಮೇನ್ ಆಗಿ ಶೋ ಲೈನ್ಸ್ಗೆ ಇದು ಆಂಗ್ಯುಲೇಷನ್ ಇರಲೇಬೇಕು. ಓಕೆ, ನಿಮಗೆ ಇದು ಬ್ಯಾಕ್ ಸ್ವಲ್ಪ ಕೆಳಗಡೆ ಹೋಗಿರುತ್ತೆ, ಬೆಂಡ್ ಆಗಿರುತ್ತೆ, ಕಾಲು ಬೆಂಡ್ ಆಗಿರುತ್ತೆ, ಹೈಟ್ ಇರುತ್ತೆ. ನಿಮಗೆ ವಾಕಿಂಗ್ ಲೈನ್ ಆ ಥರ ಬರುತ್ತೆ. ವರ್ಕಿಂಗ್ ಲೈನ್ ನಿಮಗೆ ಆದಷ್ಟು ಸ್ವಲ್ಪ ಸ್ಟ್ರೈಟ್ ಜಾಸ್ತಿ ಬರುತ್ತೆ. ವರ್ಕಿಂಗ್ ಲೈನ್ ಬಂದು ನಿಮಗೆ ಯೂಶಲಿ ನಿಮಗೆ ಪರ್ಟಿಕ್ಯುಲರ್ ಗಾರ್ಡಿಂಗ್ ಯೂಸ್ ಮಾಡ್ತಾರೆ. ಮತ್ತು ಅದನ್ನ ಇದಕ್ಕೆ ಶೆಪರ್ಡ್ ಅಂತ ಹೆಸರು ಬಂದಿರೋದೇ ಮೇನ್ ಆಗಿ ಶೀಪ್ ಶೆಪರ್ಡ್ಸ್ ಮಾಡುತ್ತೆ. ಫಾರ್ಮ್ಗಳು ಇಟ್ಟಿರ್ತಾರಲ್ಲ, ಹೌದು. ಸೊ ತುಂಬ ಜಾಸ್ತಿ ಕೌಂಟ್ ಇಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ಅದನ್ನ ಕ್ಲೀನಾಗಿ ಒಂದು ಕಡೆ ಗಾರ್ಡ್ ಮಾಡೋದಕ್ಕೆ, ಅಥವಾ ಅಲ್ಲಿ ಇಂಡಿಯಾಗಿಂತ ಜಾಸ್ತಿ ಬೇರೆ US ಅಲ್ಲೆಲ್ಲ ನಿಮ್ಗೆ ಅಲ್ಲಿ ಜಾಸ್ತಿ ಬರುತ್ತೆ, ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಅಲ್ಲಿ ಇದು ಶೀಪ್ನ ಶೆಪರ್ಡ್ ಮಾಡೋದಕ್ಕೋಸ್ಕರ ಅಂತ ಶೆಪರ್ಡ್ ಬದಲು ಡಾಗ್ಸ್ ಯೂಸ್ ಮಾಡ್ತಾರೆ. ಹೌದು, ಶೆಪರ್ಡ್ ಅಂತ ಹೆಸರು ಬಂದಿದೆ ಅದಕ್ಕೋಸ್ಕರ. ಹೌದು ಬ್ರೋ, ಇದು ಇನ್ನೊಂದು ಥರ, ಇದು ಸ್ಟ್ಯಾಂಡರ್ಡ್ ಕೋಟ್ ಬರೋದು. ಇದು 6 years ಫೀಮೇಲ್ ಆ್ಯಕ್ಚುಲಿ. ಇದು ಲಾಸ್ಟ್ ಸೊ ಇದಕ್ಕೆ ಬಯ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಒಂದು ಆಲ್ಮಂಡ್ ಐ, ಒಂದು ನಾರ್ಮಲ್ ಐಸ್ ಬರುತ್ತೆ, ಇದು ಒಂದು ಬ್ಲೂ ಐಸ್ ಬರುತ್ತೆ. ಸೊ ಇದು ಒಂದು ವೆರೈಟಿ ಅಷ್ಟೇ. ಇದೇ ಥರ ನಿಮಗೆ ಎರಡು ಬೇರೆ, ಒಂದು ಬ್ಲ್ಯಾಕ್ ಬರುತ್ತೆ, ಒಂದು ಲೈಟ್ ಬ್ಲೂ ಬರುತ್ತೆ, ಅಥವಾ ಬ್ರೌನ್ ಇರುತ್ತೆ, ಬ್ಲ್ಯಾಕ್ ಇರುತ್ತೆ. ಬ್ಲೈಕಲ್ಲಿ ಅಂದ್ರೆ ಯಾವ ಥರ ಬೇಕಾದ್ರೂ ಬರ್ಬೋದು. ಕೋಟ್ ಕಂಡೀಷನ್ ಡಿಫ್ರೆನ್ಸ್ ಅಂದರೆ ಇದು ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಂದರೆ, ಅದು ಲಾಂಗ್ ಕೋಟ್ ಇರುತ್ತೆ, ಇದು ಸ್ವಲ್ಪ ಕಮ್ಮಿ ಕೋಟ್ ಇರುತ್ತೆ. ಇವಳು ಕಂಪ್ಲೀಟ್ ಶೆಡ್ಡಿಂಗಲ್ಲಿ ಇದ್ದಾಳೆ ಇವಾಗ ಆ್ಯಕ್ಚುಲಿ. ಸೊ ಹೌದು, 3 months ಬ್ಯಾಕ್ ಲಿಟರ್ ಆಗಿರೋದು. ಇವಳನ್ನ ಅಷ್ಟೇ ರಿಟೈರ್ ಮಾಡ್ತಾ ಇದ್ದೀವಿ. 6 years ಅಷ್ಟೇ. 6 years ಆದಮೇಲೆ ನಾವು ಮತ್ತೆ ಮೇಟ್ ಮಾಡಿಸಲ್ಲ, ಮತ್ತೆ ಲೀಟರ್ ಮಾಡಿಸಲ್ಲ. ಯೂಶಲಿ ಆಸ್ ಪರ್ ದ ರೂಲ್ 8 monthsವರೆಗೂ ಟೈಮ್ ಕೊಡಲೇಬೇಕು. 1 ಲೀಟರ್ ಆದಮೇಲೆ ನೆಕ್ಸ್ಟ್ ಲೀಟರ್ಗೆ 8 months ಗ್ಯಾಪ್ ಕೊಡಬೇಕು ಅಂತ ಇರುತ್ತೆ. ಒಂದು ಫೀಮೇಲ್ ಒಂದು 6 months ಅಥವಾ 8 months ಅಥವಾ ಕೆಲವು 5 monthsಗೂ ಹೀಟ್ ಸೈಕಲ್ ಬರುತ್ತೆ. ತುಂಬ ಜನ ಮಾಡಿಸ್ತಾರೆ, ಆ ಟೈಮಲ್ಲಿ ಬ್ರೀಡ್ ಮಾಡಿಸ್ತಾರೆ. ದಟ್ ಇಸ್ ನಾಟ್ ಸಜೆಸ್ಟಬಲ್. ಹೆಲ್ತಿ ಆಗಿರಲ್ಲ. ಯಾಕಂದ್ರೆ ಪ್ರತಿ ಸಲ ಹಿಟ್ ಬಂದಾಗಲೂ ನಾವು ಮೇಟ್ ಮಾಡಿಸ್ತಾ ಅಥವಾ ಲೀಟರ್ ಮಾಡಿಸಿದ್ರೆ ಮರಿಗಳ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿ ಬರೋಲ್ಲ. ಜೊತೆಗೆ ಮೇನ್ ಆಗಿ ಫೀಮೇಲ್ದು ಹೆಲ್ತ್ ಕಂಡೀಷನ್ ಹಾಳಾಗುತ್ತೆ. ಸೊ ನಾವು ಇಯರ್ಲಿ ಒನ್ಸ್ ಮಾತ್ರ ಮಾಡಿಸೋದು. ಸೊ ಒಂದ್ಸತಿ ನಾವು ಲೀಟರ್ ಮಾಡಿಸಿದ್ರೆ ನೆಕ್ಸ್ಟ್ ಹೀಟ್ ಸ್ಕಿಪ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಯಾವಾಗ ಬರುತ್ತೋ ಅವಾಗ ಬರುತ್ತೆ. ಸೊ ಯೂಶಲಿ more than 12 months to 14 months ಗ್ಯಾಪ್ ಇರುತ್ತೆ. ಸೊ ಇವ್ನು ಇದುವರೆಗೂ 5 ಸತಿ ಲೀಟರ್ ಮಾಡಿದ್ದೀವಿ. ಸೊ ದಿಸ್ ಇಸ್ ದ ಲಾಸ್ಟ್ ಲೀಟರ್, 6th ಆಗಿದೆ ಇವಾಗ. ಸೊ ಮತ್ತೆ ಇದನ್ನು ಲೀಟರ್ ಮಾಡಿಸಲ್ಲ, ನಾವು ಇದು ರಿಟೈರ್ ಮಾಡ್ತಾ ಇದ್ದೀವಿ. ಇಲ್ಲ, ನಾವು ಇಟ್ಕೊಂಡಿರ್ತೀವಿ ಸರ್, ನಾವು ಇಟ್ಕೊತೀವಿ. ಕೆಲವು ಸತಿ ಅಡಾಪ್ಷನ್ ಅಂತ ಕೇಳ್ತಾರೆ, ಯಾರು ಮನೇಲಿ ಗೊತ್ತಿರೋರ್ಗೂ ನಮ್ಮ ಹತ್ರನೇ ಗೊತ್ತಿರೋರು ಚೆನ್ನಾಗಿ ನೋಡ್ಕೋತಾರೆ ಇತ್ತು ಮಾತ್ರ ಕೊಡ್ತೀವಿ, ಅಥವಾ ಬೇರೆ ಗೊತ್ತಿಲ್ಲದಿರೋರಿಗೆ ಮಾಡ್ತಾರೆ. ಜೊತೆ ನಾವು ಕೊಟ್ಟರು ಕೂಡ, ಅಕಸ್ಮಾತ್ ಯಾರು ಕೊಟ್ಟರು ಕೂಡ ನಾವು ಅದಕ್ಕೆ ಆಪ್ರೇಷನ್ ಮಾಡಿಸಿನೇ ಕೊಡೋದು. ಹೌದು, ಹಾಗೆ ಕೊಡೋದು, ಮತ್ತೆ ಯೂಸ್ ಮಾಡ್ಕೋಬಾರ್ದು. ಇದು ಲೈಟ್ ಬ್ರೌನ್ ಬರುತ್ತೆ ಸರ್, ರೆಡ್ ಆ್ಯಂಡ್ ವೈಟ್ ಅಂತ ಹೇಳ್ತಾರೆ. ಇದರಲ್ಲೇ ನಿಮಗೆ ಇಲ್ಲಿ ಡಾರ್ಕ್ ಶೇಡ್ ಏನು ಕಾಣ್ತಾ ಇದ್ದು, ಫುಲ್ ಬಾಡಿ ಅದೇ ಶೇಪ್ ಬರುತ್ತೆ, ಅದನ್ನು ಕಾಪರ್ ಅಂತ ಹೇಳ್ತಾರೆ. ಡಾರ್ಕ್ ರೆಡ್ ಆ್ಯಂಡ್ ವೈಟ್ ಅಂತ ಹೇಳ್ತಾರೆ, ಕಾಪರ್ ಅಂತ ಹೇಳ್ತಾರೆ. ಹೌದು, ಇಲ್ಲ ಫುಲ್ ಬಾಡಿ ಇರುತ್ತೆ, ಫುಲ್ ಬಾಡಿ. ಇದು ಲೈಟ್ ಆ್ಯಂಡ್ ರೆಡ್ ಆ್ಯಂಡ್ ವೈಟು. ನಿಮಗೆ ಪಾಸ್ ಎಲ್ಲ ಯೂಶಲಿ ಎಲ್ಲ ಆಸ್ತಿಗಳಿಗೂ ವೈಟ್ ಇದ್ದೇ ಇರುತ್ತೆ, ಮತ್ತು ಫೇಸ್ ವೈಟ್ ಇದ್ದೇ ಇರುತ್ತೆ, ಈ ಮಾರ್ಕಿಂಗ್ ಎಲ್ಲ ಇದ್ದೇ ಇರುತ್ತೆ. ಈ ಲೈಟ್ ಬ್ರೌನ್ ಏನೇನು ಕಲರ್ ಕಾಣಿಸ್ತಾ ಇದೆಯೋ ನಿಮಗೆ, ಆ ಕಲರ್ ಬಂದು ವೇರಿಯೇಷನ್ ಬರುತ್ತೆ. ಕೆಲವು ಡಾರ್ಕ್ ಬ್ರೌನ್ ಬರುತ್ತೆ, ಕೆಲವು ಬ್ಲ್ಯಾಕ್ ಬರುತ್ತೆ, ಕೆಲವು ಲೈಟ್ ಗ್ರೇಯಿಶ್ ಇರುತ್ತೆ. ಸೊ ಆ ವೇರಿಯೇಷನ್ ಬರುತ್ತೆ. ಬಟ್ ಪಾಸು ಮತ್ತು ಫೇಸ್ ಮಾತ್ರ ಹಸಿಗೆಲ್ಲ ವೈಟ್ ಇರುತ್ತೆ. ಇದು ಬಹಳ
ಸ್ವಲ್ಪ ಹೆವಿ ಹೈಪರ್ ಆಕ್ಟಿವ್ ಇರ್ತವೆ ಈಗ. ಎಲ್ಲ ಹಸ್ಕೀಸು ಹೈಪರ್ ಆಕ್ಟಿವ್, ಎಲ್ಲ ಹಸ್ಕಿಲೂ ಅದೇ ಹೈಪರ್ ಆಕ್ಟಿವ್. ಫೀಮೇಲ್ ಜಾಸ್ತಿ ಮೇಲ್ ಆ ಥರ ಯಾವುದೂ ಇಲ್ಲ, ಎರಡು ಈಕ್ವಲ್. ಎಲ್ಲ ಈಕ್ವಲ್ ಆಗಿ ಇರುತ್ತೆ. ಪರ್ಟಿಕ್ಯುಲರ್ಲಿ ನಿಮ್ಗೆ ಹಸ್ಕಿ ಬ್ರೀಡ್ ಬಂದು ಹೈಪರ್ ಆಕ್ಟಿವ್ ಇರುತ್ತೆ ಯಾವಾಗ. ಮತ್ತೆ ಡಾಗ್ಸ್ ಅಲ್ಲಿ ಯೂಶಲಿ ಹೋಲ್ ಮಾಡೋದಂದ್ರೆ ಇದೇನೆ. ನೋಡಿದೀನಿ ಆಡಿಗೆ ರಿಯಾಕ್ಟ್ ಮಾಡೋದು ಆಡುಗಳು. ಹೌದು. ಫಸ್ಟ್ ವರ್ಷ ಅದೇ ಸೇಮ್ ಬ್ರೀಡ್ ಅದ ಇದು? ಹೌದು, ಇದು ರಿಟ್ರೀವರ್, ಇದು ಫೀಮೇಲು, 2 years ಫೀಮೇಲು. ಫಾದರ್ ಬಂದು ಡೈರೆಕ್ಟ್ ಯುಕ್ರೇನ್ ಇಂಪೋರ್ಟು. ಮದರ್ ನಮ್ಮ ಹತ್ರನೇ ಇದೆ, ಅದು ರಿಟೈರ್ ಮಾಡಿದ್ದೀವಿ. ಅದು ಇದು ಲಾಸ್ಟ್ ಬ್ರೀಡ್, 2 years ಎಕ್ಸಾಕ್ಟ್ಲಿ. ಇನ್ನೂ ಒಂದ್ಸತಿ ಬ್ರೀಡ್ ಮಾಡಿಲ್ಲ ಇದನ್ನ, ಇನ್ನೂ ಮಾಡಿಲ್ಲ. ಆಕ್ಚುಲಿ ಪಾವ್ ಸೈಜ್ ಎಲ್ಲ ಹೇಗಿರ್ಬೇಕು? ಏನು ಸರ್? ಕಾಲದ ಸೈಜ್ ಎಲ್ಲ ಹೆಂಗಿರ್ಬೇಕು? ಪಾಸ್ ನೋಡಿ ನೀವು ಕ್ಲೀನಾಗಿ ಗೊತ್ತಾಗತ್ತೆ. ಇಲ್ಲಿ ಪಾಸ್ ನಿಮಗೆ ಸ್ಟ್ರೈಟ್ ಆಗಿ ಜಾಯ್ನ್ ಆಗಿ ಕ್ಲೀನ್ ಆಗಿರಬೇಕು. ಕೆಲವುದಕ್ಕೆ ಬೆರಳು ಮಧ್ಯೆ ತುಂಬ ಗ್ಯಾಪ್ ಇರುತ್ತೆ, ಆ ಥರ ಇರಬಾರ್ದು. ಕ್ಲೀನಾಗಿ ಪಾಸ್ ಫಿಂಗರ್ಸ್ ಕರೆಕ್ಟಾಗಿ ಇರಬೇಕು. ಬೋನಿಂಗ್ ಚೆನ್ನಾಗಿರಬೇಕು. ಇದು ಸಣ್ಣ ಇರ್ಬೋದು, ಕ್ಲೀನಾಗಿ ಮಸಲ್ ಬಿಲ್ಡ್ ಆಗಿರಬೇಕು. ಸೊ ಅದು ಕ್ವಾಲಿಟಿ ತೋರಿಸುತ್ತೆ ಅದನ್ನು. ಆಕ್ಚುಲಿ ಉಗುರು ಕಟ್ ಮಾಡ್ಬೇಕು. ಹೌದು. ಯಾವ ಥರ ಮೆಥಡ್ ಹೆಂಗ್ ಮಾಡಬೇಕು ಸರ್? ನೀವು ನಾಯಿನ ಕ್ಲೀನಾಗಿ ವಾಕ್ ಮಾಡಿಸ್ಕೊಂಡು ಆಟ ಆಡಿಸ್ತಾ ಇದ್ರೆ ನಿಮಗೆ ಉಗುರು ಕಟ್ ಮಾಡೋದು ನೆಸೆಸಿಟಿನೇ ಬರೋಲ್ಲ. ಅದು ಆಟೋಮೆಟಿಕಾಗಿ ಗ್ರೈಂಡ್ ಆಗುತ್ತೆ. ಅಕಸ್ಮಾತ್ ನೀವು ಯಾವಾಗಲೂ ಒಳಗಡೆನೆ ಇಟ್ಕೊಂಡು ಕುತ್ಕೊಂಡಿದ್ದಾಗ ಮಾತ್ರ ಉಗುರು ಕಟ್ ಮಾಡಬೇಕಾಗತ್ತೆ. ಅದು ಕೂಡ ಅದು ಮೆಥಡ್ ಇರುತ್ತೆ. ನೀವು ಉಗುರು ಒಳಗಡೆ ನರ್ವ್ ಇರುತ್ತೆ, ಅದನ್ನ ನೋಡ್ಕೊಂಡು ಕಟ್ ಮಾಡಬೇಕು. ಅದು ಆಗ ನೈಲ್ ಕಟ್ರಲ್ಲಿ ನಮ್ಮ ನೈಲ್ಸ್ಗೆ ಅವ್ರದ್ದು ತುಂಬ ಡಿಫ್ರೆನ್ಸ್ ಇರುತ್ತೆ. ಅವ್ರದ್ದು ತುಂಬ ತಿಕ್ಕಾಗಿರುತ್ತೆ, ಸೊ ನಮ್ದಷ್ಟು ತಿನ್ನಾಗಿರಲ್ಲ. ಸೊ ಅದಕ್ಕಂತಾನೆ ಬೇರೆ ನೈಲ್ ಕಟ್ರ್ ಬರುತ್ತೆ, ಅದ್ರಲ್ಲಿ ಮಾಡಬೇಕು. ಇಫ್ ಅದು ಮಾಡೋದಕ್ಕೆ ಗೊತ್ತಿಲ್ಲ ಅಂತಂದರೆ ವೆಟರ್ನರಿ ಅಥವಾ ಯಾವ್ದಾದ್ರು ಡಾಕ್ಟರ್ ಹತ್ರ ಹೋದರೆ ಅವರೇ ಮಾಡ್ತಾರೆ. ಸರ್, ಸ್ನಾನ ಮಾಡಿಸೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ. ನೀವು ಹೆಂಗೆ ನಾಯಿನ ಮೇಂಟೈನ್ ಮಾಡ್ತೀರಾ, ನೀವು ಕಂಡೀಷನ್ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ಗ್ರೂಮಿಂಗ್ ಮಾಡ್ಕೊಳ್ತು ಅಂತಂದರೆ ನೀವು ಮಂತ್ಲಿ ಒಂದು ಸ್ನಾನ ಮಾಡಿಸಿದ್ರು ಸಾಕಾಗತ್ತೆ. ನೆಸೆಸರಿ ನೀವು ಎಷ್ಟು ಶಾಂಪೂ ಅಥವಾ ಎಷ್ಟು ನೀವು ವಾಟರ್ ಯೂಸ್ ಮಾಡ್ತೀರೋ ಅಷ್ಟು ಅದಕ್ಕೆ ಬಾಡಿ ಮೇಲೆ ನ್ಯಾಚುರಲ್ ಆಯಿಲ್ ಹೋಗುತ್ತೆ. ಸೊ ಅದು ರಿಕ್ವೈರ್ಮೆಂಟ್ ಇಲ್ಲ ನಿಮಗೆ. ನೀವು ಕ್ಲೀನಾಗಿ ಗ್ರೂಮಿಂಗ್ ಮಾಡ್ಕೊಳ್ಳಿ. ಕ್ಲೀನಾಗಿ ನಿಮ್ಗೆ ತುಂಬ ಡರ್ಟಿ ಅನಿಸಿದ್ರೆ ಬೇಕಾದ್ರೆ ಕ್ಲಾತ್ನ ಡ್ಯಾಂಪ್ ಮಾಡಿಕೊಂಡು ವೈಪ್ ಮಾಡ್ಕೊಳ್ಳಿ ಬಾಡಿನ. ಬಟ್ ನೀವು ಮಂತ್ಲಿ ಒನ್ಸ್ ಮಾಡಿಕೊಂಡು ಇಟ್ಸ್ ಮೋರ್ ದೆನ್ ಎನಫ್. ಈ ಥರ ನಾಯಿಗಳನ್ನ ನೋಡಿದ್ದೀನಿ, ಫುಲ್ ಶೆಡ್ ಆಗ್ಬಿಡ್ತಾರೆ, ಸಾಕಕ್ಕೆ ಬರಲ್ಲ ಮೇಂಟೈನ್. ಹೌದು ಸರ್, ಹೌದು. ಏನು ಹೇಳಿ? ಯಾವ ಥರ ಫುಡ್ ಕೊಡಬೇಕು? ನಮ್ಮ ಮನೇಲಿ ನಾವು ತಿನ್ನೋ ಪದಾರ್ಥಗಳು ಓಕೆ. ಸರ್, ಇದೇ ಫುಡ್ ಕೊಡಬೇಕು ಅಂತ ಇಲ್ಲ ಸರ್. ಡಾಗ್ ಫುಡ್ ಇವಾಗ ತುಂಬ ಒಳ್ಳೆ ಡಾಗ್ ಫುಡ್ ಬ್ರ್ಯಾಂಡ್ಗಳಿದೆ, ಅದೇ ಥರ ಚೆನ್ನಾಗಿ ಇಲ್ದೇರೋ ಇದೆ. ಅದನ್ನ ನಾವು ಸಜೆಸ್ಟ್ ಮಾಡೋದಕ್ಕಾಗಲ್ಲ, ಅವ್ರು ಚೆಕ್ ಮಾಡ್ಕೊಳ್ಳಿ. ಬಟ್ ಕೆಲವು ತುಂಬ ಜನ ಹೋಮ್ ಫುಡ್ಡಲ್ಲೂ ಇಟ್ಟಿರ್ತಾರೆ. ಹೋಮ್ ಫುಡ್ಡಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾಯಿಗಳು. ಬಟ್ ಯಾವ ಥರ ಕೊಡ್ತಾ ಇದ್ದೀವಿ, ಏನು ಕೊಡ್ತಾ ಇದ್ದೀವಿ, ದಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ನಾವು ತಿನ್ನೋದನ್ನ ಎಲ್ಲದನ್ನು ಅದಕ್ಕೊಂದು ಚೂರು ಕೊಡೋದು ಅದು ಮಾಡಬಾರ್ದು. ಓಕೆ, ತುಂಬ ಜನ ಏನು ಮಾಡ್ತಾರೆ, ದೋಸೆ ಮಾಡ್ತಾರೆ, ಚಪಾತಿ ಮಾಡ್ತಾರೆ, ಅವ್ರೊಂಚೂರು ತಿಂತಾರೆ, ಅದಕ್ಕೊಂಚೂರು ತಿಂತಾರೆ. ಅದ್ರಲ್ಲಿ ಸಾಲ್ಟ್ ಇರುತ್ತೆ. ಸಾಲ್ಟ್ ಒಂದು ಲಿಮಿಟಲ್ಲಿ ಕೊಟ್ಟರೆ ಪರವಾಗಿಲ್ಲ. ಬಟ್ ಎವ್ರಿ ಡೇ ಕೊಡೋದು ನಾಟ್ ಸಜೆಸ್ಟೆಡ್. ಆಯಿಲ್ ನಾಟ್ ಸಜೆಸ್ಟೆಡ್. ಆಯಿಲ್ ಬೇಕಾಗಿಲ್ಲ ಅದಕ್ಕೆ. ಆಯಿಲ್ ಕೊಡಬಾರ್ದು ನಾಯಿಗಳಿಗೆ. ಸರಿ, ಅದು ಕೊಡಬಾರ್ದು. ಫ್ರೂಟ್ಸ್ ಕೊಡಿ, ವೆಜಿಟೇಬಲ್ಸ್ ಕೊಡಿ. ನಿಮಗೆ ಕಂಪ್ಲೀಟ್ ಲಿಸ್ಟ್ ಸಿಗುತ್ತೆ ನಿಮಗೆ ಗೂಗಲ್ ಓಪನ್ ಮಾಡಿದ್ರೆ, ಯಾವ್ಯಾವ್ದು ಫುಡ್ ಕೊಡ್ಬೋದು, ಯಾವ ಫ್ರೂಟ್ ಕೊಡಬಾರ್ದು ಅಂತ ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾರೇ ನಾಯಿ ತೊಗೊಳೋದಕ್ಕಿಂತ ಮುಂಚೆ ಅದ್ರ ಕಂಪ್ಲೀಟ್ ರಿಸರ್ಚ್ ಮಾಡ್ಬಿಟ್ಟು ಆಮೇಲೆ ತೊಗೋಬೇಕು. ಚಾಕ್ಲೇಟ್ಸ್ ಕಂಪ್ಲೀಟ್ಲಿ ನೋ ಸರ್. ಯಾವುದೇ ಕಾರಣಕ್ಕೆ ಚಾಕ್ಲೇಟ್ ಆಗಲಿ ಅಥವಾ ಚಾಕ್ಲೇಟ್ ಫ್ಲೇವರ್ ಇರೋ ಏನೇ ಐಟಮ್ ಆಗಲಿ ನಾಯಿಗಳಿಗೆ ಕೊಡಬಾರ್ದು. ಐಸ್ ಕ್ರೀಮ್ಸ್ ಕೊಡ್ಬೋದು. ನಿಮಗೆ ವೆನಿಲಾ ಐಸ್ ಕ್ರೀಮ್ ಕೊಡಿ, ಪ್ರಾಬ್ಲಮ್ ಇಲ್ಲ. ನೀವು ಟೆಂಡರ್ ಕೋಕೋನಟ್ ಕೊಡಿ, ಪ್ರಾಬ್ಲಮ್ ಇಲ್ಲ. ಬಟರ್ ಮಿಲ್ಕ್ ಕೊಡಿ, ಪ್ರಾಬ್ಲಮ್ ಇಲ್ಲ. ಮಿಲ್ಕ್ ಕೊಡಬಾರ್ದು. ಡಾಗ್ಸ್ ಅಲ್ಲಿ ಲ್ಯಾಕ್ಟೋ ಇಂಟೆಸ್ಟೈನ್, ಮಿಲ್ಕ್ ಡೈಜೆಸ್ಟ್ ಆಗಲ್ಲ. ಓಕೆ, ಕೆಲವಕ್ಕೆ ಅಡ್ಜಸ್ಟ್ ಆಗೋದೆ, ಬಟ್ ಮೋಸ್ಟ್ ಆಫ್ ದ ಡಾಗ್ಸ್ ದೇ ಕ್ಯಾನಾಟ್ ಅಡ್ಜಸ್ಟ್. ಸೊ ನಿಮಗೆ ಹಾಲು ಕೊಡ್ತು ಅಥವಾ ಹಾಲು ಜೊತೆ ಏನೇ ಕೊಟ್ಟರು, ಇಟ್ ಜಸ್ಟ್ ಪಾಸ್ ಥ್ರೂ ದ ಬಾಡಿ. ಬಟ್ ಡಾಗ್ಸ್ ಏನೂ ಯೂಸ್ ಇಲ್ಲ ಅದರಿಂದ, ಇನ್ನು ಹಾರ್ಮ್ ಆಗುತ್ತೆ. ನೀವು ಕರ್ಡ್ ಕೊಡಿ, ಗೀ ಕೊಡಿ, ಯೋಗರ್ಟ್ ಕೊಡಿ, ಬಟರ್ ಮಿಲ್ಕ್ ಕೊಡಿ, ಬಿಸಿಲಿತ್ತು ಅಂತಂದರೆ ಅದೆಲ್ಲ ನಾಟ್ ಎನ್ ಇಶ್ಯೂ. ಆರಾಮಾಗಿ ತಿನ್ನೋದು ನಾಯಿಗಳು. ಬಟ್ ಮಿಲ್ಕ್ ಕೊಡಬಾರ್ದು. ಚಾಕ್ಲೇಟ್ ಮಾತ್ರ ಡೆಫಿನೆಟ್ಲಿ ನೋ. ಸರ್, ನೇಚರಲ್ಲಿ ಆ್ಯಕ್ಚುಲಿ ಡಾಗ್ಸ್ ಆರ್ ಎನಿ ಅನಿಮಲ್ಸ್ ಆರ್ ನಾನ್ ವೆಜಿಟೇರಿಯನ್. ಅದು ನಮ್ಮ ಥರ ಅನ್ನ ಮಾಡ್ಕೊಂಡಲ್ಲ ತಿನ್ನಲ್ಲ. ಓಕೆ, ಎಕ್ಸಾಕ್ಟ್ಲಿ. ಸೊ ಡಾಗ್ಸ್ ಅಲ್ಲಿ ನಿಮಗೆ ನಾನ್ ವೆಜಲ್ಲಿ ಕೊಟ್ಟರೆ ಒಳ್ಳೆಯದು. ಓಕೆ, ದಟ್ಸ್ ಎ ನ್ಯಾಚುರಲ್ ಡೈಟ್. ಓಕೆ, ಬಟ್ ಕೆಲವರು ವೆಜಿಟೇರಿಯನ್ಸ್ ಇರ್ತಾರೆ, ಅವ್ರು ನಾನ್ ವೆಜ್ ಹೇಳೋದಕ್ಕಾಗಲ್ಲ. ಸೊ ವಾಟ್ ದೇ ಕ್ಯಾನ್ ಯೂಸ್ ಆಲ್ಟರ್ನೇಟಿವ್ ಆಗಿ ಅವರು ನಾನ್ ವೆಜ್ ಕಂಟೆಂಟ್ ಇರುವಂಥದ್ದು ವೆಜಿಟೇಬಲ್ಸ್ ಇರುತ್ತೆ, ಅಷ್ಟೇ ಪ್ರೋಟೀನ್ ಸಿಗುವಂಥದ್ದು, ಅದನ್ನು ಕೊಡಲಿ. ಇಲ್ವಾ ಬೆಟರ್ ಡಾಗ್ ಫುಡ್ ಹೋಗಿ ಪನ್ನೀರ್ ಕೊಡ್ಬೋದು, ಪ್ರಾಬ್ಲಮ್ ಇಲ್ಲ. ಪನ್ನೀರ್ ಕೊಡ್ಬೋದು, ಸೋಯಾ ಕೊಡ್ಬೋದು. ಓಕೆ, ಅದೆಲ್ಲ ಪ್ರೋಟೀನ್ ಇರುತ್ತೆ. ವೆಜಿಟೇಬಲ್ಸ್ ಕೊಡಿ, ವೆಜಿಟೇಬಲ್ಸ್ ಕೊಟ್ಟರು ಚೆನ್ನಾಗಿ ಬರುತ್ತೆ ನಾಯಿ, ಪ್ರಾಬ್ಲಮ್ ಇಲ್ಲ. ಬಟ್ ನಾನ್ ವೆಜ್ ಕೊಟ್ಟರೆ ದಟ್ಸ್ ಒನ್ ಆಫ್ ದ ಬೆಸ್ಟ್ ಫುಡ್. ಬಟ್ ನಾನ್ ವೆಜ್ ಕೂಡ ಯಾವ ಥರ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಇಲ್ಲ ಸರ್, ಅದು ನೀವು ಇವಾಗ ನಾವು ಹೆಂಗೆ ಅಂತಂದರೆ, ಇವಾಗ ನಮ್ಮ ಮನೇಲಿ ಅವ್ರು ಏನಾದ್ರು ಚಿಕನ್ ಐಟಮ್ ಮಾಡಿದ್ರೆ ಅವರು ಚಿಕನ್ ತಿಂದು ಮೂಳೆ ನಾಯಿಗೆ ಹಾಕ್ತಾರೆ. ಓಕೆ, ಅದು ಮಾಡಬಾರ್ದು. ಓಕೆ, ಚಿಕನ್ ಯಾವತ್ತೂ ಕೂಡ ನೀವು ಬಾಯ್ಲ್ ಮಾಡಿ ಚಿಕನ್ ಬೋನ್ಸ್ ಕೊಡಬಾರ್ದು. ನೀವು ಅಬ್ಸರ್ವ್ ಮಾಡಿ, ಚಿಕನ್ ಬಾಯ್ಲ್ ಮಾಡಿದ್ಮೇಲೆ ಚಿಕನ್ ಬೋನ್ಸ್ ಸುಮ್ಮನೆ ಕ್ರ್ಯಾಶ್ ಮಾಡಿದ್ರೆ ಅಥವಾ ಕ್ರ್ಯಾಕ್ ಮಾಡಿದ್ರೆ ಯಾವತ್ತೂ ಶಾರ್ಪ್ ಎಡ್ಜಸ್ ಬರುತ್ತೆ. ಸೊ ಅದನ್ನು ಡಾಗ್ಸ್ ತಿಂದಾಗ ಚಾನ್ಸಸ್ ದಟ್ ಇಟ್ ವಿಲ್ ಹರ್ಟ್ ದೇರ್ ಥ್ರೋಟ್ ಆರ್ ಇಂಟೆಸ್ಟೈನ್.
ಸೊ ಡಾಗ್ಸ್ಗೆ ಕುಕ್ ಮಾಡಿ ಯಾವತ್ತೂ ಕೂಡ ಚಿಕನ್ ಬೋನ್ಸ್ ಕೊಡ್ಬೋದು. ನೀವು ಕೊಡಲೇಬೇಕು ಅಂತಂದರೆ ನೀವು ರಾ ಕೊಡ್ಬೋದು, ಪ್ರಾಬ್ಲಮ್ ಇಲ್ಲ. ನಾನು ರಾ ಕೊಡ್ತೀನಿ, ರಾ ಚಿಕನ್ ಕೊಡ್ತೀನಿ, ರಾ ಕೊಡಿ, ಪ್ರಾಬ್ಲಮ್ ಇಲ್ಲ. ಅಥವಾ ಬಾಯ್ಲ್ ಮಾಡ್ಕೊಡ್ತೀನಿ, ಚಿಕನ್ ನೆಕ್ ಬರುತ್ತೆ, ಪೆಟ್ ಪೀಸ್ ಅಂತ ಬರುತ್ತೆ, ಚಿಕನ್ ಅಂಗಡಿಗಳೇ ಸಿಗುತ್ತೆ ಡಾಗ್ಸ್ಗೆ ಅಂತ ಚಿಕನ್ ನೆಕ್ ಬರುತ್ತೆ, ಅದನ್ನು ಕೊಡಿಬೇಕಾರೆ ಅದು ರೈಸಿಗೆ ಮಿಕ್ಸ್ ಮಾಡಿಕೊಡಿ, ಲಿವರ್ ಕೊಡಿ, ಅದೆಲ್ಲ ಕೊಡ್ಬೋದು. ಅಥವಾ ಮಟನ್ ಕೊಡಿ, ಅದೆಲ್ಲ ಕೊಡ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಬಾಯ್ಲ್ ಮಾಡ್ತೀರ ಚಿಕನ್ನ ಬಾಯ್ಲ್ ಮಾಡಿ ಬೋನ್ ಕೊಡೋಕೆ ಹೋಗ್ಬೇಡಿ. ಅದು ಗಟ್ಟಿ ಇರೋದಕ್ಕೆ ಆದ್ರೆ ನೀವು ಆ ಥರ ಬೇಕಾದ್ರೆ ಮಟನ್ ಬೋನ್ ಕೊಡ್ಬೋದು. ನಾವೇನು ನಳಿ ಮೂಳೆ ಅಂತ ಹೇಳ್ತೀವಿ, ಅದು ತಿಕ್ಕಾಗಿರುತ್ತೆ, ಗಟ್ಟಿ ಇರುತ್ತೆ, ಅದಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ. ಅದನ್ನ ಕೊಡಿ, ಅದು ಚೂ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರುತ್ತೆ ಸರಿನಾ. ಬಟ್ ಚಿಕನ್ ಬೋನ್ಸ್ ಕೊಡಬಾರ್ದು, ಅದು ಈಸಿ ಬ್ರೇಕ್ ಆಗುತ್ತೆ. ಸೊ ಇದನ್ನ 5.5 months. ಇದು ಬಂದು ಡಾರ್ಕ್ ಗೋಲ್ಡ್ ಕಲರು, ಅಮೇರಿಕನ್ ಟೈಪು. ಇಷ್ಟೊಂದು ತೋರಿಸಿದ್ದು ನಾನು ಯುರೋಪಿಯನ್ ಟೈಪು. ಹೌದು, ನಿಮಗೆ ಅಮೇರಿಕನ್ ಟೈಪಲ್ಲಿ ಏನಾಯ್ತು ಅಂತಂದರೆ ನಿಮಗೆ ಬಾಡಿ ಸ್ಟ್ರಕ್ಚರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಹೆಡ್ ಸ್ಟ್ರಕ್ಚರ್ ಬೇರೆ ಇರುತ್ತೆ, ಮತ್ತು ನಿಮಗೆ ಇದು ಯುರೋಪಿಯನ್ಗಿಂತ ಸ್ವಲ್ಪ ಸೈಜ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ಹಾಂ, ಇದು ನಾಟ್ ನೆಸರಿ ಬಟ್ ಮೋಸ್ಟ್ ಆಫ್ ದಮ್ ಇರುತ್ತೆ. ಮತ್ತು ನಿಮಗೆ ಅಮೇರಿಕನ್ ಟೈಪಲ್ಲಿ ಡಾರ್ಕ್ ತುಂಬ ಜಾಸ್ತಿ. ಇದು ಫಾದರ್ ಬಂದು ಚಾಂಪಿಯನು, ಅವನು ಡಾರ್ಕ್ ಕಲರು. ಮದರ್ ನಮ್ಮದೇ ಬ್ರೀಡಿಂಗು, ಅದು ಇಂಪೋರ್ಟ್ ಡಾಟರು. ಇಲ್ಲ, ರಿಟ್ರೀವರಲ್ಲಿ ನಿಮಗೆ ಬೈ ಕಲರ್ ಅಥವಾ ಬ್ಲೂ ಐಸ್ ಅಂತ ಬರಲ್ಲ. ಬ್ಲೂ ಹಸ್ಕಿದಲ್ಲಿ ಮಾತ್ರ, ಹಸ್ಕಿ ಮತ್ತು ಕೆಲವು ಬ್ರೀಡ್ಗಳಿರುತ್ತೆ. ಗ್ರೇಟ್ ಡೇನಲ್ಲಿ ಬರುತ್ತೆ ನಿಮಗೆ ಬ್ಲೂ ಐಸು, ಬಟ್ ನೀವು ಗ್ರೇಟ್ ಡೇನಲ್ಲೂ ಬರುತ್ತೆ, ಮತ್ತು ಬುಲೀಸಲ್ಲೂ ಬರುತ್ತೆ ನಿಮಗೆ. ಬಟ್ ರಿಟ್ರೀವರ್ಸಲ್ಲಿ ನಿಮಗೆ ಇಲ್ಲ, ರಿಟ್ರೀವರ್ಸ್ ಒಂದೇ ಕಲರು. ಅದು ಬಿಟ್ಟು ಬೇರೆ ಯಾವುದೇ ಕಲರ್ ಬಂದರೂ ಇಟ್ಸ್ ಜೆನೆಟಿಕ್ ಡಿಫಾಲ್ಟ್ ಇರುತ್ತೆ, ಜೆನೆಟಿಕ್ ಇಶ್ಯೂ ಇರುತ್ತೆ. ಇನ್ನ ಬೆಳೆಯುತ್ತೆ, ಇನ್ನ ಕೋಟ್ ಜಾಸ್ತಿ ಬರುತ್ತೆ. ಇದಕ್ಕೆ ಕೋಟ್ ಜಾಸ್ತಿ ಬರುತ್ತೆ, ನಿಮ್ಗೆ ಇನ್ನೂ ಗ್ರೋತ್ ಆಗಬೇಕು. ಇದನ್ನ 5.5 months ಇವಾಗ. ಸೊ ಇನ್ನೂ ಗ್ರೋತ್, ಇದು ನಾವೇ ರಿಟರ್ನ್ ಮಾಡಿರೋದು ಮರಿ. ಲೈಫ್ ಸ್ಪ್ಯಾನ್ ಹೇಗಿದೆ ಸರ್? ಲೈಫ್ ಸ್ಪ್ಯಾನ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ವಾಟ್ ಯು ಫೀಡ್. ನೀವು ಕರೆಕ್ಟಾಗಿ ಫೀಡಿಂಗ್ ಕೊಟ್ಟು ಅಂತಂದರೆ ನಿಮಗೆ 10 to 12 years ಆರಾಮಾಗಿರುತ್ತೆ. ಕೆಲವು ಬ್ರೀಡ್ಗಳಲ್ಲಿ ನಿಮಗೆ ಹೌದು, ಕೆಲವು ಬರೋದು ನಿಮಗೆ 17 yearsವರೆಗೂ ಕೂಡ ಇದೆ ನಾಯಿಗಳು. ನನ್ನ ಹತ್ರ ಒಂದು ಮನೇಲಿ ಶಿಡ್ಸು ಇಟ್ಕೊಂಡಿದ್ದೀನಿ, 13 years ಇದೆ. ಓಕೆ, ಸೊ ನಿಮಗೆ ಕರೆಕ್ಟಾಗಿ ಫೀಡಿಂಗ್ ಕೊಟ್ಟು ಮೇಂಟೈನ್ ಮಾಡ್ತು ಅಂತಂದರೆ ದೇ ವಿಲ್ ಹ್ಯಾವ್ ಅ ಗುಡ್ ಲೈಫ್ ಸ್ಪ್ಯಾನ್. ಬಟ್ ಆನ್ ಆವ್ರೇಜ್ ನಿಮ್ಗೆ ಒಂದು 10 to 12 years or 12 yearsವರೆಗೂ ನಿಮಗೆ ಇರುತ್ತೆ. ಸರ್, ಆಸ್ ಪರ್ ರೂಲ್ಸ್ ಹೇಳಬೇಕು ಅಂತಂದರೆ ನಿಮಗೆ ಬ್ರೀಡಿಂಗ್ ಪ್ರಕಾರ ತಗೊಳ್ತು ಅಂತಂದರೆ 8 yearsವರೆಗೂ ಬ್ರೀಡ್ ಮಾಡಬೇಕು ಅಂತ ಇದೆ. ಓಕೆ, ಟಿಲ್ ದೆನ್ ಇಟ್ ಇಸ್ ಹೆಲ್ತಿ ಇಫ್ ದೇ ಹ್ಯಾವ್ ಮೇಂಟೈನ್ ಇಟ್ ಇನ್ ಅ ಗುಡ್ ಕಂಡೀಷನ್ ಕರೆಕ್ಟಾಗಿತ್ತು ಅಂದರೆ ಕ್ಲೀನಾಗಿ ಇಟ್ಟು ಮಾಡ್ಬೋದು. ಮನೆ ಪರ್ಪಸ್ಗೆ ಅಂದರೆ ನಿಮಗೆ ಲೈಫ್ ಸ್ಪ್ಯಾನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಿಮಗೆ ಬ್ರೀಡ್ ಮೇಲೆ ಡಿಪೆಂಡ್ ಆಗುತ್ತೆ, ಹೆಂಗೆ ನಾವು ಹೆಂಗೆ ನೋಡ್ಬೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಕರೆಕ್ಟಾಗಿ ನೋಡ್ಕೊಂಡ್ರೆ ನಾನು ಹೇಳ್ದಂಗೆ 13, 14, 15 yearsವರೆಗೂ ಇರುತ್ತೆ. ಬಟ್ ಕೆಲವು ಸತಿ ಹೇಳಿ ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಎನಿ ಡಾಗ್ ತೆರಾ ಸಮ್ ನೆಕ್ಸ್ಟ್ ಇನ್ಶೂಸ್ ಇರುತ್ತೆ ನಿಮಗೆ, ಅಂದರೆ ಹೆಲ್ತ್ ಇಶ್ಯೂಸ್ ಬರ್ಬೋದು. ಅವಾಗ ಏನು ಮಾಡೋದಕ್ಕಾಗಲ್ಲ. ಇಲ್ಲ, ಪರ್ಟಿಕ್ಯುಲರ್ ಏನೇ ಇಲ್ಲ. ನಿಮಗೆ ರಿಟ್ರೀವರ್ಸ್ ಅಥವಾ ನಿಮಗೆ ನಾರ್ಮಲ್ ಆಗಿ ಬರುತ್ತೆ, ನಿಮಗೆ ಸ್ಕಿನ್ ಕಂಡೀಷನ್ಸ್ ಬರ್ಬೋದು ಅಥವಾ ಸ್ಕಿನ್ ಇಶ್ಯೂಸ್. ದಟ್ ಈಸ್ ಒನ್ಸ್ ಅಗೇನ್ ನಾವು ಹೆಂಗೆ ನೋಡ್ಕೋತೀವಿ ಅಂದರೆ ಮೇಲೆ ಡಿಪೆಂಡು. ನಾವು ಆ ಥರ ಶಾಂಪೂಸ್ ಯೂಸ್ ಮಾಡ್ತೀವಿ. ಕೆಲವು ಡಾಗ್ಗಳಿಗೆ ಕೆಲವು ಶಾಂಪೂಸ್ ಅಲರ್ಜಿ ಇರುತ್ತೆ, ಅಡ್ಜಸ್ಟ್ ಆಗಲ್ಲ, ಇಚಿನೆಸ್ ಇರುತ್ತೆ. ಅದು ನಾವು ನೋಡ್ಕೊಂಡು ಮಾಡಬೇಕು. ಕೆಲವೊಂದು ಬೇರೆ ಡಾಗ್ಸ್ ಹತ್ರ ಬಿಟ್ಟಾಗ ಅದರಿಂದ ಕೂಡ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಸೊ ಅದೆಲ್ಲ ನೋಡ್ಕೊಂಡು ಮಾಡ್ಬೇಕು ನಾವು. ಇದು ಜಾಸ್ತಿ ಸಲಹೆ ಪ್ರೊಡ್ಯೂಸ್ ಮಾಡುತ್ತೆ. ಹೌದು, ಅದಕ್ಕೆ ನಮ್ಮ ಥರ ಸ್ವೆಟ್ ಆಗಲ್ಲ. ಸೊ ಅದೇನು ಸ್ವೆಟ್ ಗ್ಲ್ಯಾಂಡ್ಸ್ ಇದೆಯೋ ಅದರಿಂದ ಸಲೈವ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಆ ಥರ ನಿಮಗೆ ಅಷ್ಟೊಂದು ತುಂಬ ಪ್ಯಾಂಟ್ ಮಾಡ್ತಾ ಇದೆ ಅಥವಾ ನಿಮಗೆ ತುಂಬ ಸಲೈವ ಬರ್ತಾ ಇದೆ ಅಂತಂದರೆ ಅದು ರೀಸನ್ ಇರುತ್ತೆ. ಮೋಸ್ಟ್ಲಿ ಅದಕ್ಕೆ ಥರ್ಸ್ಟಿ ಆಗಿರ್ಬೋದು ಅಥವಾ ತುಂಬ ಸೆಕೆ ಆಗ್ತಾ ಇರ್ಬೋದು. ಆ ಥರ ನೀವು ಕೂಲ್ ವೆದರಲ್ಲಿ ಇಟ್ಬಿಟ್ಟು ಯಾಕಂದರೆ ಒಂದು ವಾಟರ್ ಟವಲೋ ಏನಾದ್ರು ಅದನ್ನ ಕ್ಲೀನಾಗಿ ವೆಟ್ ಮಾಡಿಬಿಟ್ಟು ಅದ್ರ ಬಾಡಿ ಮೇಲೆ ಹಾಕ್ಬೋದು ಬೇಕಾದ್ರೆ. ಅದೇ ಥರ ಬಟ್ ಅದೇ ರೆಗ್ಯುಲರ್ಲಿ ಆ ಥರ ಆಗ್ತಾ ಇದೆ ಅಂತಂದರೆ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಅ ವೆಟ್. ಕೆಲವೊಂದು ನಾನು ನೋಡಿದ್ದೀನಿ, ಸ್ನಾನ ಮಾಡಿಸ್ಬಿಟ್ಟು ಆಯಿಲ್ ಮಸಾಜ್ ಎಲ್ಲ ಮಾಡ್ತಾರೆ. ನಾಟ್ ರಿಕ್ವೈರ್ಡ್ ಸರ್, ನಾಟ್ ರಿಕ್ವೈರ್ಡ್. ಮಾಡಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಮಾಡ್ತಾರ ಓಕೆ, ಅದು ಒಬ್ಬೊಬ್ರು ಒಂದೊಂದು ಥಿಂಕಿಂಗ್ ಇರುತ್ತೆ. ಬಟ್ ಮಾಡಲೇಬೇಕು ಅನ್ನೋದಿಲ್ಲ. ಅದರಿಂದ ಅದಕ್ಕೆ ಅಷ್ಟೊಂದು ಹೆಲ್ಪ್ ಆಗುತ್ತೆ ಅನ್ನೋದು ಏನಿಲ್ಲ. ಯಾಕಂದ್ರೆ ನೀವು ಏನೇ ಇಂಗ್ರೀಡಿಯೆಂಟ್ಸ್ ಕೊಡಲಿ ಅಥವಾ ಏನೇ ಸಪ್ಲಿಮೆಂಟ್ಸ್ ಕೊಡಿ, ಊಟದ ಜೊತೆ ಕೊಡಿ ಅಥವಾ ಸಪ್ರೇಟಾಗಿ ಕೊಡಿ, ಅದು ನಿಮಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ನಿಮಗೆ ಬಾಡಿ ಮೇಲೆ ಅಪ್ಲೈ ಮಾಡೋದಕ್ಕಿಂತ. ಯಾಕಂದರೆ ನೀವು ಬಾಡಿ ಮೇಲೆ ಅಪ್ಲೈ ಮಾಡ್ತೀರಾ, ನೀವು ಬಾಡಿ ಮೇಲೆ ಆಯಿಲ್ ಅಪ್ಲೈ ಮಾಡಿದ್ರೆ, ಇವಾಗ ನಾನು ಇದನ್ನು ನಾನು ಮಣ್ಣಲ್ಲಿ ಬಿಟ್ಟರು ಕೂಡ ಮಣ್ಣಲ್ಲೆಲ್ಲ ಡಸ್ಟ್ ಇದ್ರ ಮೇಲೆ ಕುತ್ಕೊಳ್ಳುತ್ತೆ. ನಾನು ಬೇಕಾದ್ರೆ ವೈಪ್ ಮಾಡ್ಬೋದು ಅಥವಾ ಸುಮ್ಮನೆ ಕೂಮ್ ಮಾಡಿದ್ರೆ ಹೋಗ್ಬಿಡುತ್ತೆ. ಇದ್ರ ಮೇಲೆ ನಾನು ಆಯಿಲ್ ಹಾಕಿದರೆ ಅದಾದಮೇಲೆ ಅದ್ರ ಮೇಲೆ ಡಸ್ಟ್ ಕುತ್ಕೊಂಡ್ರೆ ಡಸ್ಟ್ ಇದ್ರ ಮೇಲೆ ಸ್ಟಿಕ್ ಆಗುತ್ತೆ. ಇದಕ್ಕೆ ಅವಾಗ ಸ್ಕಿನ್ ಇಶ್ಯೂಸ್ ಆಗುತ್ತೆ, ಸ್ಕಿನ್ ಅಲರ್ಜಿ ಆಗುತ್ತೆ, ಇಚಿನೆಸ್ ಬರುತ್ತೆ, ರ್ಯಾಷಸ್ ಬರುತ್ತೆ ಸ್ಕಿನ್ ಮೇಲೆ.
ಯಾಕಂದ್ರೆ ಆಯಿಲ್ ಡಸ್ಟ್ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ. ಎಕ್ಸಾಕ್ಟ್ಲಿ ಅದೇ ತರ. ಹಾ, ಹೌದು ಸರ್. ಗಾರ್ಡಿಂಗು ನೀವು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಾವು ಹೆಂಗೆ ಅದಕ್ಕೆ ಟ್ರೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಗಾರ್ಡಿಂಗ್ ಯೂಸ್ ಮಾಡ್ಕೋತೀರಾ ಅಂತಂದ್ರೆ ಗಾರ್ಡಿಂಗ್ ಇದಕ್ಕೆ ಪರ್ಟಿಕ್ಯುಲರ್ ಬ್ರೀಡ್ ಮಾಡೋದು ಗಾರ್ಡಿಂಗೋಸ್ಕರ ಅಲ್ಲ. ಬಟ್ ಸ್ಟಿಲ್ ಇಫ್ ಯು ವಾಂಟ್ ಯೂಸ್ ಇಟ್ ಫಾರ್ ಗಾರ್ಡ್ ಯು ಕ್ಯಾನ್ ಗೆಟ್ ಇಟ್ ಟ್ರೈನ್ಡ್ ಇನ್ ದಟ್ ವೇ ಅಂಡ್ ದೇ ವಿಲ್ ಸ್ಟಿಲ್ ಗಾರ್ಡ್. ಬಟ್ ಬೇಸಿಕಲಿ ದೇ ಆರ್ ನಾಟ್ ಗಾರ್ಡಿಂಗ್ ಡಾಗ್ಸ್. ಇದಕ್ಕೆ ರಿಟ್ರೀವರ್ ಅಂತ ಹೆಸರು ಬಂದಿರೋದಕ್ಕೆ ಇದನ್ನ ಹಂಟಿಂಗ್ ಯೂಸ್ ಮಾಡ್ತಾ ಇದ್ರು. ಇವಾಗ ಹ್ಯೂಮನ್ಸ್ ಮುಂಚೆ ಎಲ್ಲ ಹಂಟಿಂಗ್ ಮಾಡಿದ್ರೆ ಬರ್ಡ್ಸ್ ಹಂಟ್ ಮಾಡ್ತಾರೆ, ಬೋರ್ ಹಂಟ್ ಮಾಡ್ತಾರೆ. ಇವ್ರು ಹಂಟ್ ಮಾಡಿ ಅಥವಾ ಎಲ್ಲರೂ ಬರ್ಡ್ ಬಿತ್ತು ಅಂತ ಅದನ್ನ ಇದು ಹೋಗಿ ರಿಟ್ರೀವ್ ಮಾಡ್ತಾ ಇತ್ತು. ಸೊ ದಟ್ ಈಸ್ ಅ ನೇಮ್, ಇಟ್ ಕೇಮ್ ರಿಟ್ರೀವರ್ಸ್ ಬಿಕಾಸ್ ಆ ಬರ್ಡ್ಸ್ನ ಇದು ರಿಟ್ರೀವ್ ಮಾಡ್ತಾ ಇತ್ತು. ಇದು ಒಂದು ಫ್ರೆಂಚ್ ಬುಲ್ ಡಾಗ್ ಅಂತ, ಕ್ರೀಮ್ ಕಲರ್, ಕ್ರೀಮ್ ಪೈಡ್ ಅಂತ ಹೇಳ್ತಾರೆ. ಬಾಡಿ ಮೇಲೆ ಲೈಟ್ ಮಾರ್ಕಿಂಗ್ ಇರುತ್ತೆ ಬೇರೆ. ಅದು ಫೀಮೇಲು, ಇನ್ನು 1 year ಕೂಡ ಆಗಿಲ್ಲ ಇದು. ಕ್ರೀಮ್ ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಮಾರ್ಕಿಂಗ್ ಇದೆ, ಇಲ್ಲಿ ಮಾರ್ಕಿಂಗ್ ಇರುತ್ತೆ, ಲೈಟ್ ಮಾರ್ಕಿಂಗ್ ಇರುತ್ತೆ. ಅದನ್ನ ಪೈಡ್ ಅಂತ ಹೇಳ್ತಾರೆ. ಇದರಲ್ಲಿ ನಿಮಗೆ ತುಂಬ ವೆರೈಟೀಸ್ ಕಲರ್ಸ್ ಬರುತ್ತೆ. ನಿಮಗೆ ಫುಲ್ ವೈಟ್ ಇರುತ್ತೆ, ನಿಮಗೆ ಬ್ರಿಂಡಲ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ, ಬ್ಲ್ಯಾಕ್ ವೈಟ್ ಪ್ಯಾಚಸ್ ಬರುತ್ತೆ, ಪೈಡ್ ಅಂತ ಬರುತ್ತೆ ನಿಮಗೆ. ಅಥವಾ ಎಕ್ಸಾಟಿಕಲ್ ಬರುತ್ತೆ, ನಿಮಗೆ ಚಾಕ್ಲೇಟ್ ಕಲರ್ ಬರುತ್ತೆ, ಮರ್ಲಿ ಬರುತ್ತೆ, ತುಂಬ ವೆರೈಟೀಸ್ ಬರುತ್ತೆ ಇದರಲ್ಲಿ. ಹೌದು. ಇಲ್ಲ, ಇದರಲ್ಲಿ ನಿಮಗೆ ಪಾಕೆಟ್ ಸೈಜ್ ಅಂತ ಬೇರೆ. ಇದರಲ್ಲಿ ಸ್ಟ್ಯಾಂಡರ್ಡ್ ಸೈಜ್ ಒಂದೇ ಇರಬೇಕು. ನಿಮ್ಗೆ 11 to 13 inches ಇರಬೇಕು ನಿಮಗೆ ಸ್ಟ್ಯಾಂಡರ್ಡ್ ಪ್ರಕಾರ. ಹೆವಿ ಆಕ್ಟಿವ್ ಸರ್. ಇಷ್ಟೇ ಬರ್ತೇನಿಲ್ಲ. ಇದು ಕಟ್ ಮಾಡಿಸೋದಿಲ್ಲ, ಡಾಕ್ ಮಾಡೋದಿಲ್ಲ, ಬೈ ಬರ್ತ್ ಇಷ್ಟೇ ಇರುತ್ತೆ. ಹೌದು, ಕಿವಿ ಅಗಲ ಇರುತ್ತೆ ಇದಕ್ಕೆ. ಮನೇಲಿ ಇಟ್ಕೊಳಕ್ಕೆಲ್ಲ ಬೆಸ್ಟ್ ಬ್ರೋ ಇದು. ಮನೇಲಿ ಇಟ್ಕೊಳಕ್ ಬೆಸ್ಟ್ ಇದು. ನಿಮಗೆ ಮಿಕ್ಸ್ ಬ್ರೀಡ್ ಮಾಡೋರು ಎಲ್ಲಾ ಬ್ರೀಡಲ್ಲೂ ಮಿಕ್ಸ್ ಬ್ರೀಡ್ ಮಾಡ್ತಾರೆ ಮಾಡ್ತಾರೆ. ಅದನ್ನೆಲ್ಲ ಮಟ್ಟ ಅಂತ ಹೇಳ್ತೀವಿ, ಅದನ್ನ ಯಾರು ನಾವು ಪ್ಯೂರ್ ಬ್ರೀಡ್ ಅಂತ ಹೇಳಲ್ಲ. ಅದಕ್ಕೆ ಬ್ರೀಡ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಏನೂ ಇರೋಲ್ಲ. ನಿಮಗೆ ಇಯರ್ಸ್ ಅಗಲ ಇರಬೇಕು, ಮತ್ತೆ ಸ್ನಾಟು ತುಂಬಾ ಉದ್ದ ಇರಬಾರ್ದು. ಸರಿನಾ? ಒಂದು ಎಷ್ಟು ಉದ್ದ ಇರುತ್ತೋ ಅದ್ರ ಪ್ರಪೋರ್ಷನೇಟ್ ಆಗಿ ಹೆಡ್ ಸೈಜ್ ಬರಬೇಕು. ಮತ್ತೆ ಬ್ಯಾಕು, ನಿಮಗೆ ನೆಕ್ಕಿನ ಬ್ಯಾಕ್ ತೊಗೊಂಡ್ರೆ ಇಲ್ಲಿ ಮಧ್ಯೆ ಒಂದು ಸ್ವಲ್ಪ ಹಳ ಬರುತ್ತೆ, ಸ್ವಲ್ಪ ಬಂದು ಆಮೇಲೆ ಬರಬೇಕು. ಇದಕ್ಕೆ ಸ್ಟ್ರೈಟ್ ಪ್ರಿಫರ್ ಮಾಡೋದಿಲ್ಲ. ಅದಕ್ಕೆ ಸ್ವಲ್ಪ ಕೆಳಗಡೆ ಹಳ ಬರಬೇಕು, ಹಂಪು ಇರಬಾರ್ದು, ತುಂಬಾ ಡೌನು ಇರಬಾರ್ದು. ಹಿಂಗೆ ಕರ್ವ್ ಬಂದು ಹಿಂಗೆ ಕರ್ವ್ ಇರಬೇಕು. ಹೌದು, ಅದು ಸ್ಟ್ಯಾಂಡರ್ಡ್ಸ್. ಒಂದೊಂದು ಬ್ರೀಡ್ಗೂ ಒಂದೊಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಕೆಲವು ಬ್ರೀಡ್ಸ್ ಅಲ್ಲಿ ಬೆನ್ ಸ್ಟ್ರೈಟ್ ಆಗಿರಬೇಕು ಬ್ಯಾಕ್ ಬೋನು, ಕೆಲವಲ್ಲಿ ಆ ಥರ ಇರಬಾರ್ದು. ಇದಕ್ಕೆ ಬುಲ್ಡಾಗ್ಗಳಿಗೆಲ್ಲ ಸ್ವಲ್ಪ ಕರ್ವ್ ಬರಬೇಕು ಬ್ಯಾಕು. ಇದು ಬಂದು ಬೀಗಲ್ಲು, 3.5 years, ಟ್ವೈಸ್ ಲಿಟರ್ ಮಾಡಿದ್ದೀವಿ ಇದನ್ನಾಗಲೇ. ಇದು ಒಂದು ಇಂಪೋರ್ಟ್ ಡಾಟರು. ಇದು ಬಂದು US ಇಂಪೋರ್ಟ್ ಸರ್. US ಇಂಪೋರ್ಟು, ಅದ್ರ ಡಾಟರು. ಅಪ್ಪ ಬಂದು ಡೈರೆಕ್ಟ್ ಇಂಪೋರ್ಟ್. ಹೌದು. ಗಾರ್ಡಿಂಗ್ ಅಷ್ಟೊಂದು ಯೂಸ್ ಮಾಡಲ್ಲ, ಬಟ್ ಇದನ್ನ ಪೆಟ್ಟಾಗಿ ಹೋಮ್ ಪೆಟ್ಟಿಗೆ ಯೂಸ್ ಮಾಡ್ತಾರೆ, ಮನೇಲಿ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾರೆ. ಇದು ಫ್ರೆಂಡ್ಲಿ, ಮನೆಯಲ್ಲಿ ತುಂಬ ಆಕ್ಟಿವ್ ಆಗಿ ಓಡಾಡ್ಕೊಂಡಿರುತ್ತೆ, ಸೊ ಅದಕ್ಕೆ ಇಷ್ಟಪಡ್ತಾರೆ ಇದನ್ನ. ಗಾರ್ಡಿಂಗ್ ಯೂಸ್ ಮಾಡೋದು ಕಮ್ಮಿ, ಬಟ್ ಸ್ಟಿಲ್ ಒನ್ಸ್ ಅಗೇನ್ ಮನೆಗೆ ಯಾರು ಬಂತು ಅಂತಂದರೆ ಬಾರ್ಕ್ ಮಾಡೋದು, ಅದೆಲ್ಲ ಸ್ಟಿಲ್ ದೇ ಡೂ ಇಟ್. ಅದು ನೇಚರ್, ಡಾಗ್ ನೇಚರ್ ಇದ್ದೇ ಇರುತ್ತೆ, ಅದು ಮಾಡಿ ಎಲ್ಲ ನಾಯಿ ಮಾಡುತ್ತೆ. ಬಟ್ ಇದು ಪರ್ಟಿಕ್ಯುಲರ್ಲಿ ನಿಮಗೆ ಬಿಗ ಇದು ಮಾಡಲ್ಲ. ಇದಕ್ಕೆ ನಿಮಗೆ ಸ್ನಿಫಿಂಗ್ ಯೂಸ್ ಮಾಡಿದ್ವಿ, ಇನ್ನು ಹಂಟಿಂಗ್ ಯೂಸ್ ಮಾಡ್ತಾ ಇದ್ರು ಇದನ್ನ. ಇದಕ್ಕೆ ಸ್ನಿಫಿಂಗ್ ಪವರ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಇದು ಮುಂಚೆ ಹಂಟಿಂಗ್ ಯೂಸ್ ಮಾಡ್ತಾ ಇದ್ರು. ಬಟ್ ಇದರಲ್ಲಿ ನಿಮಗೆ 2 ವೆರೈಟೀಸ್ ಬರುತ್ತೆ, 2-3 ವೆರೈಟೀಸ್ ಬರುತ್ತೆ. ಒಂದು ನಿಮಗೆ ಟ್ರೈ ಕಲರ್ ಒಂದು ಬರುತ್ತೆ, ಬೈ ಕಲರ್ ಒಂದು ಬರುತ್ತೆ. ಇದು ಬಂದು ಟ್ರೈ ಕಲರ್ ಬರುತ್ತೆ ನಿಮಗೆ. ಬೈ ಕಲರ್ ಅಂತಂದ್ರೆ ಅದನ್ನ ಲೆಮನ್ ಅಂತಲೂ ಹೇಳ್ತಾರೆ. ವೈಟ್ ಮತ್ತೆ ಯೆಲ್ಲೋಯಿಶ್ ಇರುತ್ತೆ. ಮಾರ್ಕಿಂಗ್ ನಿಮ್ಗೆ ಯಾವ ಥರನಾದ್ರು ಮಾರ್ಕಿಂಗ್ ಇರ್ಬೋದು. ಮಾರ್ಕಿಂಗ್ ನಿಮ್ಗೆ ಇದೇ ಥರ ಮಾರ್ಕಿಂಗ್ ಬರೋದು ಅಂತ ಇಲ್ಲ, ಬಟ್ ಮೇನ್ ಆಗಿ ನಿಮಗೆ ಬೋನ್ ಸ್ಟ್ರಕ್ಚರ್ ನೋಡಬೇಕು, ಬಾಡಿ ಸ್ಟ್ರಕ್ಚರ್ ನೋಡಬೇಕು. ನಿಮಗೆ ಹೌದು, ಕಿವಿ ನಿಮಗೆ ಫ್ಲಾಪಿ ಆಗಿ ಕೆಳಗಡೆ ಇರಬೇಕು, ಮತ್ತೆ ಫ್ಲೈಯಿಂಗ್ ಇಯರ್ಸ್ ಇರಬಾರ್ದು. ಫ್ಲೈಯಿಂಗ್ ಇಯರ್ಸ್ ಅಂತಂದ್ರೆ ಬೈಲಿ ಫಲ್ಫಿ ಫ್ಲಾಟ್ ಆಗಿ ಇರಬೇಕು, ಹಿಂಗಿರುತ್ತೆ, ಆ ಥರ ಇರಬಾರ್ದು. ಇದ್ರ ಲೆವೆಲ್ ಕರೆಕ್ಟ್ ಆಗಿರಬೇಕು. ಟೈಲ್ ಮಾತ್ರ ಸ್ಟ್ರೈಟ್ ಆಗಿರಬೇಕು, ಮೇಲೆ ಎತ್ತಾಗದ ಸ್ಟ್ರೈಟ್ ಆಗಿರಬೇಕು. ಅದು ಅಲರ್ಟ್ನೆಸ್ ಇದ್ದಾಗ ಸ್ಟ್ರೈಟ್ ಆಗಿರುತ್ತೆ. ಕೆಲವುದಕ್ಕೆ ಬೆಂಡ್ ಬರುತ್ತೆ, ಬೆಂಡ್ ಇರಬಾರ್ದು. ಬಾಡಿ ಸ್ಟ್ರೈಟ್ ಆಗಿರಬೇಕು, ಇದಕ್ಕೂ ಬಾಡಿ ಸ್ಟ್ರೈಟ್ ಆಗಿರಬೇಕು.
ಸೊ ಬ್ಯಾಕ್ ಬೋನ್ ಸ್ಟ್ರೇಟ್ ಆಗಿದ್ದು, ಹೆಡ್ಡು ಪ್ರಪೋರ್ಷನೇಟ್ ಆಗಿ ಕರೆಕ್ಟ್ ಆಗಿರಬೇಕು. ಮತ್ತು ಇದು ಫ್ಲಾಪಸ್ ಅಂತ ಹೇಳ್ತೀವಿ, ಜಾಸು ಅದು ಕರೆಕ್ಟ್ ಆಗಿರಬೇಕು. ಇದು ತುಂಬ ಉದ್ದ ಇರ್ಬೋದು, ತುಂಬ ಚಿಕ್ಕದು ಇರಬಾರ್ದು. ಇದಕ್ಕೆ ತಕ್ಕಾಗಿ ಹೆಡ್ ಮ್ಯಾಚಿಂಗ್ ಆಗಿರಬೇಕು ಕ್ಲೀನಾಗಿ. ಮತ್ತೆ ಇಲ್ಲೊಂದು ಕೆಲವೊಂದು ಶೂಸ್ ತರಲ್ಲ ಬರುತ್ತೆ ಇದಕ್ಕೆ. ನಾನು ಕೆಲವೊಂದು ನೋಡಿದ್ದೀನಿ ಕೆಲವೊಂದು ಇದರಲ್ಲಿ ಇದಕ್ಕೆ ಬರುತ್ತೆ ಅದಂತ ಶೂಸ್ ಕಲರ್ಸ್ ಟೈಪ್ ಇಲ್ಲಿ. ಇಲ್ಲ ಶೂಸ್ ಅಥವಾ ಸಾಕ್ಸ್ ಅಂತ ಹೇಳ್ತೀವಿ ಅದನ್ನ, ಅದು ಬಾಕ್ಸರ್ಸ್ಗೆ ಬರುತ್ತೆ, ಬೀಗಲ್ಸ್ಗೆ ಬರಲ್ಲ. ಬೀಗಲ್ಸ್ ಎಲ್ಲ ಬೀಗಲ್ಗಳಿಗೂ ನಿಮಗೆ ಪಾಸು ಮತ್ತು ನೀಯಿಂದ ಕೆಳಗಡೆ ನಿಮಗೆ 90% ಎಲ್ಲದಕ್ಕೂ ನಿಮಗೆ ಇದೇ ಇರುತ್ತೆ, ವೈಟೇ ಇರುತ್ತೆ. ಕೆಲವು ಸತಿ ಮಾತ್ರ ಅದ್ರ ಮೇಲೆ ನಿಮಗೆ ಈ ಕಲರ್ ಬರುತ್ತೆ, ಬಟ್ ಮೋಸ್ಟ್ ಆಫ್ ದೇಮ್ ವಿಲ್ ಬಿ ವೈಟ್. ಇದು ಡಾಬರ್ ಮೆನು, ಇದು 7 months ಓಲ್ಡಿನ ಸರ್. ಇದು ಇಂಪೋರ್ಟ್ ಡಾಟರ್. ಇದರಲ್ಲಿ 2 ಕಲರ್ ಬರುತ್ತೆ, ಒಂದು ಬ್ಲ್ಯಾಕ್ ಆ್ಯಂಡ್ ಟ್ಯಾನ್ ಅಂತ ಹೇಳ್ತಾರೆ, ಒಂದು ಲಿವರ್ ಆ್ಯಂಡ್ ಟ್ಯಾನ್ ಅಂತ ಹೇಳ್ತಾರೆ. ಇದು ಬ್ಲ್ಯಾಕ್ ಆ್ಯಂಡ್ ಟ್ಯಾನ್. ಇದಕ್ಕೆ ಹುಟ್ಟಿದಾಗ ಕ್ರಾಪ್ ಆಗಿರೋದು, ಅಂದರೆ ಇದು ಫುಲ್ ಫ್ಲಾಪ್ ಆಗಿರುತ್ತೆ, ಕೆಳಗಡೆ ಬಂದಿರುತ್ತೆ ನಾರ್ಮಲ್ ಈ ಥರ. ಅದನ್ನು ಕ್ರಾಪ್ ಮಾಡಿಸಿ ಅದನ್ನು ಸ್ಟ್ರೇಟಾಗಿ ನಿಲ್ಲಿಸೋದಕ್ಕೆ ನಾವು ಟೈಪಿಂಗ್ ಮಾಡ್ತೀವಿ. ಕೆಲವಕ್ಕೆ ನಿಮಗೆ 3 monthsವರೆಗೂ ಟೈಪ್ ಮಾಡೋದು ನಿಲ್ಲುತ್ತೆ, ಕೆಲವಕ್ಕೆ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ. ಡಿಪೆಂಡಿಂಗ್ ಆನ್ ಡಾಗ್. ಹೌದು, ಬ್ರೀಡ್ ಮಾಡಿದ್ರೆ ಗವರ್ಮೆಂಟ್ ಗಾರ್ಡಿಂಗೋಸ್ಕರ. ಇದನ್ನು ನೀವು ಪೊಲೀಸವ್ರು ಯೂಸ್ ಮಾಡ್ತಾರೆ, ಸೆಕ್ಯೂರಿಟಿಗೆ, ಮತ್ತು ಮಿಲಿಟ್ರಿ ಅವ್ರು ಯೂಸ್ ಮಾಡ್ತಾರೆ. ಹೌದು ಹೌದು. ಇದರಲ್ಲಿ ಮೇನ್ ಆಗಿ ನಿಮಗೆ ಬಾಡಿ ಮತ್ತೆ ಸ್ಟ್ರೈಟ್ ಇರಬೇಕು, ಬಾಡಿ ಲೈನ್ ಸ್ಟ್ರೈಟ್ ಬರಬೇಕು, ನಿಮಗೆ ಬೋನಿಂಗ್ ಚೆಕ್ ಮಾಡ್ಕೋಬೇಕು, ಹೆಡ್ ಶೇಪು ಅದೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಹೌದು. ಇದರಲ್ಲಿ ನಿಮಗೆ 2 ಟೈಪ್ ಬರುತ್ತೆ, ಒಂದು ಅಮೆರಿಕನ್ ಟೈಪ್ ಬರುತ್ತೆ, ಇನ್ನೊಂದು ಯುರೋಪಿಯನ್ ಟೈಪ್ ಬರುತ್ತೆ. ಇದು ಅಮೆರಿಕನ್ ಟೈಪ್. ಯುರೋಪಿಯನ್ ಡಾಬರ್ಮೆನ್ಸಲ್ಲಿ ನಿಮಗೆ ಸ್ಕಲ್ ಬೇರೆ ಥರ ಬರುತ್ತೆ, ಹೆಡ್ ಶೇಪ್ ಬೇರೆ ಇರುತ್ತೆ, ದೊಡ್ಡದಿರುತ್ತೆ, ಚೆಸ್ಟ್ ತುಂಬ ಮುಂದೆ ಬಂದಿರುತ್ತೆ. ಮತ್ತು ಇದು ಚೆಸ್ಟಿಂದ ಇದು ಕರ್ವ್ ಇರಲ್ಲ ನಿಮಗೆ, ಈ ಥರ ಕರ್ವ್ ಬಂದು ಅಮೆರಿಕನ್ ಟೈಪಲ್ಲಿ ಬರುತ್ತೆ. ಯುರೋಪಿಯನ್ ಟೈಪಲ್ಲ ಇದು ಸ್ಟ್ರೈಟ್ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ಹೋಗೋದು. ತುಂಬ ಜನ ಅಮೆರಿಕನ್ಗೆ ಯುರೋಪಿಯನ್ ಎರಡಿಗೂ ಕ್ರಾಸ್ ಮಾಡಿಸ್ತಾರೆ. ಅಮೆರಿಕನ್ಗೆ ಮಾಡಿಸ್ಬೇಕು, ಯುರೋಪಿಯನ್ಗೆ ಮಾಡಿಸ್ಬೇಕು. ಮರಿಯಲ್ಲಿ ಏನು ಗೊತ್ತಾಗಲ್ಲ. ಹೌದು. ಸೊ ಯಾವಾಗಲೂ ಕೂಡ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮ್ಗೆ ಮರಿಯಲ್ಲಿ. ನಿಮ್ಗೆ ಅಟ್ಲೀಸ್ಟ್ ಒಂದು 3 to 4 months ಆದಮೇಲೆ ನಿಮ್ಗೆ ಎಕ್ಸಾಕ್ಟ್ ಆಗೋದು ಸ್ಟ್ರಕ್ಚರ್ ಗೊತ್ತಾಗೋದು, ಬಾಡಿ ಸ್ಟ್ರಕ್ಚರ್ ಗೊತ್ತಾಗೋದು. ಇಲ್ಲ, ಸದ್ಯಕ್ಕೆ ಯಾವುದು ಅವೈಲಬಲ್ ಇಲ್ಲ, ಬಟ್ ನೆಕ್ಸ್ಟ್ 1 year ವರೆಗೂ ನಮ್ಮದು ಡಾಬರ್ ಮೆನ್ ಅವೈಲಬಲ್ ಇರಲ್ಲ. ಬಟ್ ಬೇಕು ಅಂತಂದರೆ ಡಾಬರ್ ಮೆನ್ನೇ ಬ್ರೀಡ್ ಮಾಡೋರು ತುಂಬ ಜನ ಇದ್ದಾರೆ, ಅವ್ರಿಗೆ ಬೇಕಾದ್ರೆ ಸಜೆಸ್ಟ್ ಮಾಡ್ತೀವಿ. ಬಾಲ ಡಾಕ್ ಮಾಡಲೇಬೇಕು ಅಂತಿಲ್ಲ. ಇದನ್ನ ಯೂಶಲಿ 10 days ಇರುವಾಗಲೇ ಡಾಕ್ ಮಾಡ್ತಾರೆ. ಬಟ್ ಡಾಕ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಡಾಕ್ ಮಾಡಿದ್ರೆ ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿರೋದು ಅಷ್ಟೇ. ಅದಕ್ಕೂ ಸಂಬಂಧನೇ ಇಲ್ಲ, ಅದಕ್ಕೂ ಬಾಲಕ್ಕೂ ಸಂಬಂಧನೇ ಇಲ್ಲ. ಅಲ್ಲ, ಅದಕ್ಕೂ ಸಂಬಂಧ ಇಲ್ಲ. ವೆರಿ ಫ್ರೆಂಡ್ಲಿ ಡಾಗ್ಸ್, ಮನೇಲಿ ಆರಾಮ ಇಟ್ಕೊಂಡು. ವೆರಿ ಪ್ರೊಟೆಕ್ಟಿವ್ ಡಾಗ್ಸ್, ಅಗ್ರೆಸಿವ್ ಇರಲ್ಲ. ಅಗ್ರೆಸಿವ್ನೆಸ್ ಅನ್ನೋದು ನಿಮಗೆ ಬ್ರೀಡ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ಕಂಪ್ಲೀಟ್ ಓನರ್ ಮೇಲೆ ಡಿಪೆಂಡ್ ಆಗುತ್ತದೆ. ಅದು ನೀವು ಹೆಂಗೆ ಸಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ನೀವು ಪಿಟ್ಬುಲ್ ನೀವು ಕರೆಕ್ಟಾಗಿ ಸಾಕಲಿಲ್ಲ ಅಂತಂದರೆ ಮಾಮೂಲಿ ಪೊಮೇರಿಯನ್ ಕೂಡ ನಿಮ್ಗೆ ಅಗ್ರೆಸಿವ್ ಆಗುತ್ತೆ, ಸ್ಟ್ರೇ ಡಾಗ್ಸ್ ಕೂಡ ಅಗ್ರೆಸಿವ್ ಆಗುತ್ತೆ. ನೀವು ಹೆಂಗೆ ಸಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಸೊ ಡಾಗ್ ಬಿಹೇವ್ ಏನಿದ್ರು ಓನರ್ ಹೇಗೋ ಡಾಗು ಹಾಗೆ. ನಾವು ಹೇಗೆ ಸೋಷಲೈಸ್ ಮಾಡ್ತೀವೋ ಡಾಗ್ಸ್ ಜೊತೆ ಸೋಷಲೈಸ್ ಮಾಡಿಸ್ಬೇಕು, ಬೇರೆ ಹ್ಯೂಮನ್ಸ್ ಜೊತೆ ಸೋಷಲೈಸ್ ಮಾಡಬೇಕು. ನೀವು ಗಾರ್ಡಿಂಗ್ ಪರ್ಪಸ್ಗೋಸ್ಕರ ಇಡ್ತೀರಾ ಅಂತಂದರೆ ಅದನ್ನು ಬೇರೆ ಥರ ಬೆಳೆಸ್ಬೇಕಾಗತ್ತೆ. ನೀವು ಫ್ರೆಂಡ್ಲಿ ಆಗಿ ಸೋಷಲೈಸ್ ಆಗಿ ಎಲ್ಲ ಜೊತೆನೂ ಹೊಂದ್ಕೊಂಡಿರಬೇಕು, ಅಗ್ರೆಸಿವ್ ಆಗಬಾರ್ದು ಅಂತಂದರೆ ಅದನ್ನೇ ಬೇರೆ ಥರ ಬೆಳೆಸ್ಬೇಕಾಗತ್ತೆ. ಅದು ಯಾವ ಥರ ಅದನ್ನು ಡಾಗ್ ಅನ್ನೋದು ತಿಳ್ಕೊಬೇಕು ಫಸ್ಟ್ ಆಫ್ ಆಲ್. ಯಾವಾಗಲೂ ಒಂದು ಕೇಜಲ್ಲಿ ಇಟ್ಟು ಅಥವಾ ಯಾವಾಗಲೂ ಚೈನ್ ಹಾಕಿ ಕಟ್ಟಾಕರೆ ಎನಿ ಡಾಗ್ ವಿಲ್ ಬಿಕಮ್ ಅಗ್ರೆಸಿವ್. ಅಗ್ರೆಸಿವ್ ಆಗೇ ಆಗುತ್ತೆ ಅದು. ಇದು ರಿಟ್ರೀವರ್ ಪಪ್ಪಿ. ಇದು ಸ್ಟಾರ್ಟಿಂಗ್ ಫಸ್ಟ್ ತೋರಿಸಲ್ಲ ಅದು ಫಸ್ಟ್ ತೋರಿಸೋ ರಿಟ್ರೀವರ್, ಅದರದ್ದೇ ಅದೇ ಫಾದರ್ ಇದ್ರದ್ದು. ಸೊ ಶೋ ಕ್ವಾಲಿಟಿ ಮರಿ ಇದು. 60 days ಏಜು, 1 ವ್ಯಾಕ್ಸಿನ್ ಆಗಿದೆ, 2nd ವ್ಯಾಕ್ಸಿನೇಷನ್ ಡ್ಯೂ ಇದೆ. ವಿತ್ ಪೇಪರ್ಸ್. ವಿತೌಟ್ ಪೇಪರ್ಸ್ ಕೊಡೋಲ್ಲ. ವಿತೌಟ್ ವ್ಯಾಕ್ಸಿನೇಷನ್ ಕೊಡೋಲ್ಲ. ಸೊ ನಾವು 30 days 28 days ಕೊಡೋಲ್ಲ. ಮಿನಿಮಮ್ 45 days ನಾವು ಇಟ್ಕೋತೀವಿ. ವ್ಯಾಕ್ಸಿನ್ ಮಾಡಿಸಿ ಅದಾದಮೇಲೆ ಕೊಡೋದು. ಸಿಂಗಲ್ ವ್ಯಾಕ್ಸಿನ್. 2nd ವ್ಯಾಕ್ಸಿನೇಷನ್ ಅವ್ರು ಮಾಡಿಸ್ಕೋಬೇಕಾಗುತ್ತೆ. ನಾವು ಫಸ್ಟ್ ಒಂದು ಪಪ್ಪಿ ಡಿ ಪಿ ಮಾಡಿಸ್ತೀವಿ 30 daysಗೆ, ಆಮೇಲೆ 45 daysಲ್ಲಿ ಫಸ್ಟ್ ವ್ಯಾಕ್ಸಿನೇಷನ್ ಒಂದು ಮಾಡಿಸ್ತೀವಿ. ಅದಾದಮೇಲೆ 2nd ವ್ಯಾಕ್ಸಿನೇಷನಿಂದ ಯಾರು ತೊಗೊಂಡು ಹೋಗ್ತಾರೋ ಅವ್ರು ಮಾಡಿಸ್ಬೇಕಾಗತ್ತೆ. ಇದು ಫೀಮೇಲ್ ಪಪ್ಪಿ. ಹೌದು, 2 ಫೀಮೇಲ್ ಪಪ್ಪೀಸ್ ಅವೈಲಬಲ್ ಇದೆ. ಆಕ್ಟಿವ್ ಆಗಿದೆ, ಕ್ಲೀನಾಗಿ ಓನ್ ಫೀಡಿಂಗಲ್ಲಿದೆ, ಪ್ರಾಪರ್ ಕೋಟಿಂಗಲ್ಲಿದೆ. ಸೇಮ್ ಅದೇ ಬರುತ್ತೆ. ಲೈಟ್ ಕ್ರೀಮ್ ಬರುತ್ತೆ,
ದೊಡ್ಡದಾದ್ಮೇಲೆ ಸ್ವಲ್ಪ ಕಲರೇಷನ್ ನಿಮಗೆ ಡಾರ್ಕ್ ಬರುತ್ತೆ. ಇವಾಗ ಏನು ಕಲರ್ ಕಾಣಿಸುತ್ತೆ ಅದಕ್ಕೆ ಸ್ವಲ್ಪ ಲೈಟ್ ಡಾರ್ಕ್ ಚೇಂಜ್ ಆಗುತ್ತೆ ಕೋಟ್ ಆದ್ಮೇಲೆ. ಲೈನ್ ಇದೆ ಅದೊಂದು ಬಂದಿರೋದು ಡಿಫರೆಂಟ್ ಅದು. ಯಾವ್ದು ಹೇಳಿ ಇದಾ? ಇಲ್ಲ ಇಲ್ಲ, ಅದು ನಾರ್ಮಲ್ ಆಗಿ ಬರುತ್ತೆ ನಿಮ್ಗೆ. ಹೇರ್ ಅಷ್ಟೇ, ಅದು ಕೂದಲದು ಹೇರ್. ಅದು ಈ ತರ ಪಪ್ಪೀಸ್ ಯಾವ ತರ ಫೀಡ್ ಆಗ್ತದೆ? ಹೊಸದಾಗಿ ತೊಗೊಂಡೋಗಾಗ ಪ್ರಿಫರಬಲ್ ಎಲ್ಲಿಂದ ತೊಗೊಂಡೋಗ್ತಾರೋ ಅವ್ರು ಏನು ಫೀಡಿಂಗ್ ಕೊಡ್ತಾರೋ ಫಸ್ಟ್ ಫ್ಯೂ ಡೇಸ್ ಅದೇ ಕಂಟಿನ್ಯೂ ಮಾಡಬೇಕಾಗತ್ತೆ. ಕೆನಲ್ ಏನು ಕೊಡ್ತಾ ಇದ್ದಾರೋ ಮರಿಗೆ ಏನು ಅಭ್ಯಾಸ ಆಗಿದೆಯೋ ಅದೇ ಫೀಡಿಂಗ್ನ ಕೊಡಬೇಕಾಗತ್ತೆ. ಓಕೆ, ಅದಾದ್ಮೇಲೆ ಅವ್ರು ಚೇಂಜ್ ಮಾಡಲೇಬೇಕು ಅಂತಂದರೆ ಬೇರೆ ಫುಡ್ ಚೇಂಜ್ ಮಾಡ್ಕೋಬೋದು, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದಕ್ಕೆ. ಬಟ್ ಸಡನ್ನಾಗಿ ಚೇಂಜ್ ಮಾಡೋ ಹಾಗಿಲ್ಲ, ಸ್ವಲ್ಪ ನಿಧಾನಕ್ಕೆ ಚೂರು ಮಿಕ್ಸ್ ಮಾಡ್ಕೊಂಡು ಚೇಂಜ್ ಮಾಡಬೇಕಾಗತ್ತೆ. ಒಂದು 25% ಚೇಂಜ್, ಹೊಸ ಫುಡ್ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡು ಚೇಂಜ್ ಮಾಡೋಕ್ಕಾಗುತ್ತೆ. ಸಡನ್ ಆಗಿ ಚೇಂಜ್ ಮಾಡಿದ್ರೆ ಇದಕ್ಕೆ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಡೈಜೆಷನ್ ಇಶ್ಯೂ ಆಗುತ್ತೆ. ಮತ್ತೆ ಇದು ಕೌ ಮಿಲ್ಕ್ ಯಾವುದೇ ಕಾರಣಕ್ಕೆ ಕೊಡಬಾರ್ದು, ಯಾವುದೇ ಕಾರಣಕ್ಕೆ ಕೊಡಬೇಡಿ. ನಿಮಗೆ ಅಕಸ್ಮಾತ್ ಈ ಏಜಲ್ಲಿ ನಿಮಗೆ ಮಿಲ್ಕ್ ಬೇಕಾಗೇ ಇಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಮರಿಗಳು 20 to 25 ಡೇಸ್ವರೆಗೂ ಮ್ಯಾಕ್ಸಿಮಮ್ ಏಜ್ ಮಿಲ್ಕ್ ಕುಡಿಯುತ್ತೆ, ಮದರ್ಸ್ ಮಿಲ್ಕ್ ಕುಡಿಯುತ್ತೆ. ಅದಾದಮೇಲೆ ನಿಮಗೆ ಅದಕ್ಕೆ ನಾರ್ಮಲ್ ಆಗಿ ನೀವು ಫೀಡಿಂಗ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಡಾಗ್ ಫುಡ್ ಅಥವಾ ಬೇರೆ ಯಾವ್ದಾದ್ರು ಸೆರ್ಲಾಕನ್ನು ಕೊಡ್ಬೋದು, ಅದನ್ನು ಆರ್ಟಿಫಿಷಿಯಲ್ ಫೀಡಿಂಗ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಬಟ್ ಅಲ್ಲಿ ಅದಾದ್ಮೇಲೆ ಆ ಏಜ್ ಆದಮೇಲೆ ನಿಮಗೆ ಮಿಲ್ಕ್ ನೆಸಿಟಿನೇ ಇಲ್ಲ, ನಿಮಗೆ ಬೇಕಾಗೇ ಇಲ್ಲ, ನಿಮಗೆ ರಿಕ್ವೈರ್ಮೆಂಟ್ ಇಲ್ಲ, ಸುಮ್ಮನೆ ಹಾಕ್ತಾರೆ, ಅದರಿಂದ ಏನೂ ಯೂಸ್ ಇಲ್ಲ. ಯಾವುದೇ ಕಾರಣಕ್ಕೆ ಕೌ ಮಿಲ್ಕ್ ಕೊಡಬಾರ್ದು. ಬಟ್ ಕೌ ಪ್ರಾಡಕ್ಟ್ಸ್ ಕೊಡಬೇಕು, ಮಿಲ್ಕ್ ಪ್ರಾಡಕ್ಟ್ಸ್ ಕೊಡಿ, ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಕೌ ಮಿಲ್ಕ್ ಕೊಡಬೇಡಿ. ಯಾವ ಥರ ಮಿಲ್ಕ್ ಸಜೆಸ್ಟ್ ಮಾಡ್ತೀರಾ? ನಾವು ಮಿಲ್ಕ್ ಅಂತಂದ್ರೆ ನಿಮಗೆ ಒಂದೇ ಒಂದು ಟೈಮಲ್ಲಿ ಯೂಸ್ ಆಗೋದು ಅಂತಂದರೆ, ಇವಾಗ ಬ್ರೀಡರ್ಸ್ ಪರ್ಟಿಕ್ಯುಲರ್ ಆಗಿ ನಿಮಗೆ ಒಂದು ಅದು ಬ್ರೀಡರ್ಸ್ ಮನೇಲಿ ಯಾವ್ದು ಲಿಟರ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಅಕಸ್ಮಾತ್ ಲಿಟರ್ ಮಾಡಿದ್ದಾರೆ, ಮರಿ ಹಾಕಿದೆ, ಬಟ್ ತಾಯಿಗೆ ಏನಾದ್ರು ಇನ್ಫೆಕ್ಷನ್ ಆಗಿದೆ ಅಥವಾ ಆಗ ತಾಯಿ ಹಾಲು ಕುಡಿಸೋದಕ್ಕಾಗಲ್ಲ. ಮದರ್ಸ್ ಮಿಲ್ಕ್ ಪಪ್ಪೀಸ್ಗೆ ಒನ್ ಆಫ್ ದಿ ಬೆಸ್ಟ್. ಅದಕ್ಕೆ ಈಕ್ವಲೆಂಟಾಗಿ ಏನು ಈಕ್ವಲೆಂಟಾಗಿ ಇಲ್ಲ. ಬಟ್ ಕೆಲವು ಸತಿ ಅನ್ಫಾರ್ಚುನೇಟ್ ಸಿಚುವೇಶನ್ಸ್ ಬೇರೆ ಏನಾದ್ರು ಮಾಡಬೇಕು ಅಂತಂದರೆ ಅದಕ್ಕೆ ನಿಮಗೆ ಡಾಗ್ ಬ್ರಾಡ್ಸಲ್ಲಿ ನಿಮಗೆ ರಿಪ್ಲೇಸ್ಮೆಂಟ್ ಅಂತ ಬರುತ್ತೆ, ಮಿಲ್ಕ್ ರಿಪ್ಲೇಸ್ ಬರುತ್ತೆ, ಪೌಡರ್ ಬರುತ್ತೆ, ಮಿಲ್ಕ್ ಪೌಡರು, ಅದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕಿಂತ ಬೆಟರು ಅಂತಂದರೆ ಬೇಕಾದ್ರೆ ನೀವು ಗೋಟ್ ಮಿಲ್ಕ್ ಯೂಸ್ ಮಾಡ್ಕೋಬೋದು. ನಿಮಗೆ ಡಾಗ್ ಮಿಲ್ಕ್ಗೆ ನೆಕ್ಸ್ಟ್ ಅಂದರೆ ಗೋಟ್ ಮಿಲ್ಕ್. ಓಕೆ, ನಿಮಗೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಅದರಿಂದ ಡಾಗ್ಸ್ಗೆ ಯಾವುದೇ ಥರದ ಇಶ್ಯೂ ಇಲ್ಲ. ನಾವು ಹೇಳಿ ಗೋಟ್ ಮಿಲ್ಕು ನಿಮಗೆ ಡೈರೆಕ್ಟಾಗಿ ಕೊಡೋ ಹಾಗಿಲ್ಲ. ಅದಕ್ಕೆ ನೀವು 20 to 25% ನೀವು ವಾಟರ್ ಮಿಕ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ಗೋಟ್ ಮಿಲ್ಕು ನಿಮಗೆ ಥಿಕ್ನೆಸ್ ಜಾಸ್ತಿ ಬರುತ್ತೆ ಡಾಗ್ಸ್ ಮಿಲ್ಕ್ಗಿಂತ. ಸೊ ಅದಕ್ಕೋಸ್ಕರ ನೀವು ಅದಕ್ಕೆ ಸ್ವಲ್ಪ 20 to 25% ವಾಟರ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಕುಡಿಸ್ಬೇಕಾಗತ್ತೆ. ನೀವು ಬಾಟಲ್ ಫೀಡಿಂಗ್ ಮಾಡ್ಬೋದು, ಆರಾಮಾಗಿ ಕುಡಿಯುತ್ತೆ. ಇವಾಗ 2 ಪಪ್ಪೀಸ್ ಅವೈಲೇಬಲ್ ಇದೆಯಾ? ರಿಟ್ರೀವರಲ್ಲಿ 2 ಪಪ್ಪೀಸ್ ಅವೈಲೇಬಲ್ ಇದೆ. ಅದು ಬಿಟ್ಟರೆ ಬೇರೆ ಅಮೆರಿಕನ್ ಪಾಕೆಟ್ ಬುಲಿ ಪಪ್ಪೀಸ್ ಇದೆ, ಶಿಡ್ಜು ಪಪ್ಪೀಸ್ ಇದೆ, ಫ್ರೆಂಚ್ ಬುಲ್ ಡಾಗ್ ಪಪ್ಪೀಸ್ ಇದೆ. ಬಟ್ ದೇ ಸ್ಟಿಲ್ 14 days. ಇವಾಗ ತಾನೇ ಕಣ್ಣು ಓಪನ್ ಮಾಡಿದೆ. ಸೊ ನೆಕ್ಸ್ಟ್ ಒನ್ ಮಂತ್ವರೆಗೂ ನಾವು ಅದನ್ನು ಕೊಡೋದಿಲ್ಲ, ಅದು ಅವೈಲೇಬಲ್ ಇರಲ್ಲ. ಇದು ಅಮೆರಿಕನ್ ಪಾಕೆಟ್ ಬುಲಿ, ಪಾಕೆಟ್ ಸೈಜ್ ಇದು. ನಿಮ್ಗೆ ಇದರಲ್ಲೇ ತುಂಬಾ ಸೈಜ್ ಬರುತ್ತೆ. ಪಾಕೆಟ್ ಬರುತ್ತೆ, ಮೈಕ್ರೋ ಬರುತ್ತೆ, ನ್ಯಾನೋನು ಬರುತ್ತೆ, ಮತ್ತೆ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ, ಎಕ್ಸೆಲ್ ಬರುತ್ತೆ, ಡಬಲ್ ಎಕ್ಸೆಲ್ ಬರುತ್ತೆ. ಬಟ್ ಜಾಸ್ತಿ ಪ್ರಿಫರ್ ಮಾಡೋದು ಪಾಕೆಟ್. ಯಾಕಂದ್ರೆ ಬಲ್ಕಿ ಆಗಿರುತ್ತೆ, ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ, ಆಕ್ಟಿವ್, ಫ್ರೆಂಡ್ಲಿ. ತುಂಬಾ ಜನ ಇದಕ್ಕೆ ಪಿಟ್ ಬುಲ್ಗೆ ತುಂಬಾ ಕನ್ಫ್ಯೂಸ್ ಮಾಡ್ಕೋತಾರೆ. ಬಟ್ ಇದು ಪ್ರಾಪರ್ ಅಮೆರಿಕನ್ ಬುಲಿ ಇರೋದು. ಏನ್ ಡಿಫ್ರೆನ್ಸ್ ಇರುತ್ತೆ ಪಿಟ್ ಬುಲ್ಗೆ ಇದಕ್ಕೆ? ನಿಮಗೆ ಪಿಟ್ ಬುಲ್ ಇದಕ್ಕೆ ಪಾಕೆಟ್ ಬುಲ್ಗೆ ಪಿಟ್ ಬುಲ್ ಕಂಪೇರ್ ಮಾಡಿ ಪಿಟ್ ಬುಲ್ ಸ್ವಲ್ಪ ಹೈಟ್ ಜಾಸ್ತಿ ಬರುತ್ತೆ, ಮತ್ತೆ ಸಣ್ಣ ಇರುತ್ತೆ. ಇದರಷ್ಟು ನಿಮ್ಗೆ ದಪ್ಪ ಬರೋದಿಲ್ಲ, ಮಸ್ಕ್ಯುಲರ್ ಇರಲ್ಲ, ಮತ್ತೆ ಹೆಡ್ ನಿಮಗೆ ವೇರಿಯೇಷನ್ ಇರುತ್ತೆ. ಅದು ಸ್ವಲ್ಪ ಇನ್ನ ಮೂಗಿನ ಉದ್ದ ಬರುತ್ತೆ ಅದಕ್ಕೆ. ಇದಕ್ಕೆ ಹೆಡ್ ದೊಡ್ಡದು ಬರುತ್ತೆ, ಪಿಟ್ ಬುಲ್ಗೆ ಅಷ್ಟೊಂದು ಹೆಡ್ ಬರಲ್ಲ. ಅವಾಗ ಹೇಳಿದ್ರೆ ಇನ್ನೊಂದು ಅಮೆರಿಕನ್ ಬುಲಿ ಬ್ಲೂ ಐಸ್ ಬರುತ್ತೆ ಅಂತ. ಹೌದು, ಅಮೆರಿಕನ್ ಬುಲಿ ಬ್ಲೂ ಐಸ್ ಬರುತ್ತೆ. ಬರಲೇಬೇಕು ಅಂತಿಲ್ಲ, ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ನಾರ್ಮಲ್ ಐಸ್ ಇರುತ್ತೆ. ಬಟ್ ಪಾಕೆಟ್ ಬುಲಿ ನಿಮಗೆ ಮೇನ್ ಆಗಿ ಪೇರೆಂಟ್ಸ್ ಯಾರು ಚೆಕ್ ಮಾಡ್ತಾರೆ, ಅದನ್ನ ಅದ್ರ ಮೇಲೆ ನೋಡ್ತಾರೆ. ಅದ್ರ ಮೇಲೆ ಬರ್ತಾವಲ್ಲ ಆರಾಮ, ಅದು ತುಂಬಾ ಎಲ್ಲ ಬ್ರೀಡಲ್ಲಿ ಮಿಕ್ಸ್ ಮಾಡ್ತಾರೆ. ಇವನು ಸಖತ್ ಆಕ್ಟಿವ್ ಇದಾನೆ ಇವನು. ಅದು ಇದರದೇ ಲೀಟರು. ಇದಕ್ಕಿಂತ ಲೋ ಪಾಕೆಟ್ ಬರುತ್ತೆ. ಇದು ಲೋ ಪಾಕೆಟ್ ಅಂತ. ಸ್ವಲ್ಪ ಹೈಪರ್ ಆಕ್ಟಿವ್ ಇದಾನೆ ಇವನು. ಸ್ವಲ್ಪ ಮಸ್ಕ್ಯುಲರ್ ಸಖತ್ತಾಗಿದೆ, ಅದಕ್ಕೆ ಲೋ ಪಾಕೆಟ್ ಅಂತ ಬರೋದು. ಅದು ಪಾಕೆಟ್ ಎರಡು ಒಂದೇ ಲೀಟರು, ಎರಡು ಒಂದೇ ಪೇರೆಂಟೇಜ್, ಮದರ್ ಫಾದರ್. ಫಾದರ್ ಬಂದು AAD ಎಕ್ಸಾಟಿಕ್ಸ್ ಅಂತ ಅವ್ರ ಹತ್ರ ಇರೋದು. ಹೌದು, ಬ್ಯಾಂಗ್ಳೂರಲ್ಲಿ ಒನ್ ಆಫ್ ದಿ ಬೆಸ್ಟ್ ಪಾಕೆಟ್ ಬುಲೀಸ್ ಇಟ್ಕೊಂಡಿದ್ದಾರೆ ಅವರು. ಅವ್ರ ಹತ್ರ ಮೇಟ್ ಮಾಡ್ಸಿರೋದು, ಮೇಲ್ ಅವ್ರದೇನೆ. ಅವ್ರದ್ದೇ ಯೂಸ್ ಮಾಡಿರೋದು. ಇನ್ನೊಂದು ಲೀಟರ್ ಇದೆ, ಜಸ್ಟ್ 3 days ಬ್ಯಾಕ್ ಬಾರ್ನ್ ಆಗಿರೋದು. ಅವ್ರ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ. ಹೌದು, ಗೋಲ್ಡ್ ಇದೆ, ಅದಕ್ಕೆ ಮೀಟ್ ಮಾಡ್ತಿರೋದು. ಅವ್ರು ತುಂಬಾ ಇದೆ ಕಲೆಕ್ಷನ್, ತುಂಬಾ ಚೆನ್ನಾಗಿದೆ. ಮತ್ತೆ ಬೇರೆ ಕಡೆ ನೋಡಿ ಅಮೆರಿಕನ್ ಬುಲೀಸ್, ಬಟ್ ಅವರು ಕಂಪೇರ್ ಮಾಡ್ಕೊಂಡ್ರೆ AAD ಎಕ್ಸಾಟಿಕ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪಾಕೆಟ್ ಬುಲೀಸ್ ಇನ್ ಬ್ಯಾಂಗ್ಳೂರ್. ನಾವು ಮಾಡಿದಿರೋದು. ಇದು ಯಾವ ಕಲರ್ ಬರ್ತದೆ? ಆಕ್ಚುಲಿ ಇದು ಬ್ಲೂ ಬರುತ್ತೆ, ಬ್ಲೂ ಟಿಕ್ ಅಂತ ಹೇಳ್ತಾರೆ. ಇಲ್ಲಿ ಬ್ಲೂ ಇದೆ ನೋಡಿ, ಇಲ್ಲಿ ಟಿಕ್ಸ್ ಡಾಟ್. ಮತ್ತೆ ಇದು ಟ್ರೈ, ಬ್ಲೂ ಟಿಕ್ ಟ್ರೈ ಬರುತ್ತೆ. ಇಲ್ಲಿ ನಿಮ್ಗೆ ಟ್ರೈ ಬರುತ್ತೆ, ಇಲ್ಲಿ ಟ್ರೈ ಕಲರ್ ಇದೆ, ಇಲ್ಲಿ ಟ್ರೈ ಕಲರ್ ಬರುತ್ತೆ. ಇದು ದೊಡ್ಡದು ಆಗ್ತಾ ನಿಮಗೆ ಅದು ಪ್ರಾಮಿನೆಂಟ್ ಆಗಿ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಟ್ರೈ ಕಲರ್ ಚೇಂಜಸ್ ಆಗುತ್ತೆ.
ಇದು ಮೇಲ ಫಿಮೇಲ್ ಇದು? ಇದು ಮೇಲು ಅದು ಮೇಲು, ಎರಡು ಮೇಲೆ. ಹೌದು. ಓಕೆ. ಅದು ಪೈಡ್ ಅಂತ ಹೇಳ್ತಾರೆ, ಇದಕ್ಕೆ ಟಿಕ್ ಟ್ರೈ. ಇದು ಆಕ್ಚುಲಿ ಚಿಕ್ಕ ಮಕ್ಕಳಿಗೆ ಬಿಡ್ಬೋದಾ? ಬಿಡ್ಬೋದು ಸರ್. ವೆರಿ ಫ್ರೆಂಡ್ಲಿ ಡಾಗ್ಸ್, ವೆರಿ ಫ್ರೆಂಡ್ಲಿ ಡಾಗ್ಸ್. ತುಂಬಾ ಹೊಂದ್ಕೊಳತ್ತೆ ಎಲ್ಲರ ಜೊತೆನೂ, ಅಗ್ರೆಸಿವ್ ಇಲ್ಲ. ನೋಡೋದಕ್ಕೆ ಮಾತ್ರ ಅಗ್ರೆಸಿವ್ ಕಾಣಿಸುತ್ತೆ, ಯಾಕಂದ್ರೆ ಅದು ಸ್ಟ್ರಕ್ಚರ್ ಅಥವಾ ಬಿಲ್ಟ್ ಆ ಥರ ಬರುತ್ತೆ. ಬಟ್ ವೆರಿ ಫ್ರೆಂಡ್ಲಿ ಡಾಗ್ಸ್. ಆಕ್ಚುಲಿ ಅಮೆರಿಕನ್ ಬುಲ್ ಅಮೆರಿಕಾ ಕಂಟ್ರೀಸ್ ಅಲ್ಲ? ಹೌದು, ಅಮೆರಿಕಾದಲ್ಲಿ ಅಂತಲ್ಲ, ಅಮೆರಿಕಾದಲ್ಲಿ ತುಂಬಾ ಕಡೆ ಇದೆ. ಬಟ್ ಅಮೆರಿಕನ್ ಪಾಕೆಟ್ ಬುಲ್ ಮೇನ್ ಆಗಿ ಅಲ್ಲಿ ಸ್ಟಾರ್ಟ್ ಆಗಿದೆ. ಬಟ್ ಇದು ಮಿಕ್ಸ್ಡ್ ಬ್ರೀಡ್ ಇದೆ. ಇದು ಕೂಡ ನಿಮ್ಗೆ ನ್ಯಾಚುರಲ್ ಸಿಗಲ್ಲ. ಇದನ್ನ ಆಕ್ಚುಲಿ ಬೇರೆ ಬೇರೆ ಬ್ರೀಡ್ಸ್ ನ ಇದ್ ಮಾಡಿ ಆಮೇಲೆ ಮಾಡಿದ್ದು ಇದನ್ನ ಪಾಕೆಟ್ ಬುಲ್. ಇದ್ರೊಳಗೆ ನಿಮ್ಗೆ ನಾನು ನೋಡಿದ್ರೆ ಮಸ್ಕುಲರ್ ಇರುತ್ತೆ, ಕೆಲವೊಂದು ಹೆಡ್ ಸೈಜ್ ದಪ್ಪ. ಹೌದು, ಅಮೆರಿಕನ್ ಬುಲೀಸ್ ಅಂದ್ರೆ ಅಮೆರಿಕನ್ ಬುಲೀಸ್ ಅಲ್ಲಿ ನಿಮ್ಗೆ ಮೇನ್ ಆಗಿ ಇರೋದೇ ಅದು ಸ್ಟ್ರಕ್ಚರ್, ಬೋನಿಕ್ ಸ್ಟ್ರಕ್ಚರ್, ಬಾಡಿ ಸ್ಟ್ರಕ್ಚರ್ ತುಂಬಾ ದೊಡ್ಡದಾಗಿ ಬರುತ್ತೆ. ಹೆಡ್ ಸ್ಕಲ್ ಎಲ್ಲ ಮಸ್ಕುಲರ್ ಆಗಿರುತ್ತೆ. ಅದಕ್ಕೋಸ್ಕರ ತುಂಬಾ ಜನ ಇಷ್ಟ ಪಡ್ತಾರೆ ಇದನ್ನ. ಇದಕ್ಕೂ ಸೇಮ್ ಫುಡ್ ಅವಾಲ ಹೇಳಿದ ಅದೇ ತರ ಇದು ಸೇಮ್. ಏನ್ ಜಾಸ್ತಿ ನಾನ್ ವೆಜ್ ಹಾಕ್ಬೇಕು ಅಂತ? ನಾನ್ ವೆಜ್ ಎಲ್ಲಾ ಡಾಗ್ಸ್ ಆಗ್ಲಿ ಯಾವುದೇ ಇದೆ ನಾನ್ ವೆಜ್ ಹಾಕ್ಬೇಕು ಅಂತ. ಬಟ್ ನಾನ್ ವೆಜ್ ಹಾಕಿದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿಮ್ಗೆ ಚೆನ್ನಾಗಿ ಬರುತ್ತೆ, ಬಾಡಿ ಬಿಲ್ಡ್ ಚೆನ್ನಾಗಿ ಬರುತ್ತೆ, ನಾಯಿ ಚೆನ್ನಾಗಿ ಬರುತ್ತೆ, ಹೆಲ್ತಿ ಆಗಿರುತ್ತೆ. ಬಟ್ ಹಾಕ್ಲೇಬೇಕು ಅಂತಿಲ್ಲ, ವೆಜಿಟೇರಿಯನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾಯಿಗಳು. ಬಟ್ ಓನರ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಯಾವ ತರ ವೆಜಿಟೇಬಲ್ಸ್ ಕೊಡ್ತಾರೆ, ಯಾವ ತರ ಫೀಡಿಂಗ್ ಕೊಡ್ತಾರೆ, ಡಯಟ್ ಹೇಗಿರ್ತಾರೆ ಇಟ್ಕೋತಾರೆ. ಅದೇ ತರ ಸುಮ್ಮನೆ ನಾವು ಫೀಡಿಂಗ್ ಕೊಟ್ಟು ಮನೇಲಿ ಇಟ್ಕೊಳ್ಳೋದಲ್ಲ. ಫೀಡಿಂಗ್ ಕೊಡ್ತಾ ಇದೀರಿ ಅಂತಂದ್ರೆ ಅದೇ ತರ ವರ್ಕೌಟ್ ಕೊಡ್ಬೇಕು. ಕೆಲವು ಡಾಗ್ಸ್ ವರ್ಕಿಂಗ್ ಡಾಗ್ಸ್ ಇರುತ್ತೆ, ಅದಕ್ಕೆ ಚೆನ್ನಾಗಿ ಆಟ ಆಡಬೇಕು. ಕೆಲವರು ಸ್ವಲ್ಪ ಮನೇಲೆ ಕೂತ್ಕೊಂಡಿರೋ ತರ ಇರುತ್ತೆ. ಸೊ ಯಾವ್ದೇ ಆಗ್ಲಿ ಎಕ್ಸರ್ಸೈಸ್ ಮಾಡ್ಲೇಬೇಕು. ನಾವು ಸುಮ್ಮನೆ ತಿನ್ನು ಮನೆ ಇರೋದಕ್ಕಾಗಲ್ಲ. ಅದೇ ತರ ಡಾಗ್ಸ್ ಕೂಡ ಫೀಡಿಂಗ್ ಕೊಡ್ತೀವಿ, ಅದೇ ತರ ಅದಕ್ಕೆ ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತೀವಿ. ಅವಾಗ ನಿಮ್ಗೆ ಅದ್ರದ್ದು ಏನ್ ಜೆನೆಟಿಕಲ್ ಅದ್ರದ್ದು ಏನು ಫುಲ್ ಪೊಟೆನ್ಶಿಯಲ್ ಇರುತ್ತೋ ಆ ತರ ಗ್ರೋತ್ ಬರುತ್ತೆ. ಇಲ್ಲ ತಿಂದ್ರೆ ಸುಮ್ಮನೆ ನಾಯಿ ದಪ್ಪ ಆಗತ್ತೆ ಅಷ್ಟೇ. ಇದು ಶಿಡ್ಜು ಅಂತ ಕಾಮನ್ ಬ್ರೀಡ್ ಇದೆ ಅಲ್ವಾ? ಕಾಮನ್, ತುಂಬಾ ಜನ ಇಷ್ಟಪಡ್ತಾರೆ, ಯಾಕಂದ್ರೆ ಕ್ಯೂಟ್ ಆಗಿದೆ, ಇಷ್ಟಪಡ್ತಾರೆ. ಬಟ್ ಅದೇ ತರ ಇದನ್ನ ತಗೊಂಡು ಹೋದವರು ಅಷ್ಟೇ ಅದೇ ತರ ಮೇಂಟೈನ್ ಮಾಡ್ಬೇಕಾಗುತ್ತೆ. ಇದಕ್ಕೆ ಲಾಂಗ್ ಕೋಟ್ ಬರುತ್ತೆ, 1 feet ವರೆಗೂ ಇದಕ್ಕೆ ಹೇರ್ ಬರುತ್ತೆ. ಓಕೆ, ಸೊ ಅದನ್ನ ಕ್ಲೀನ್ ಆಗಿ ಕೋಟ್ ಮೇಂಟೈನ್ ಮಾಡೋ ತರ ಇತ್ತು ಅಂತಂದ್ರೆ ತಗೊಳ್ಬೇಕಾಗತ್ತೆ. ಆಕ್ಚುಲಿ ಗಿಫ್ಟಿಂಗ್ ಪರ್ಪಸ್ ಜಾಸ್ತಿ ಯೂಸ್ ಮಾಡ್ತಾರೆ, ತುಂಬಾ ಯೂಸ್ ಮಾಡ್ತಾರೆ. ಇದನ್ನ 36 ಡೇಸ್ ಇವಾಗಲೇ ಕೊಡೋದಿಲ್ಲ, ಅವೈಲಬಲ್ ಇದೆ. ಒಂದು ಬುಕ್ ಆಗಿದೆ, ಒಂದು ಮಾತ್ರ ಅವೈಲಬಲ್ ಇದೆ. ಇದಕ್ಕೆ ನೆಕ್ಸ್ಟ್ ಒಂದು DP ಆಗಿದೆ, ಪಪ್ಪಿ DP ಆಗಲೇ ಆಗಿದೆ. ಇನ್ನು ಫಸ್ಟ್ ವ್ಯಾಕ್ಸಿನೇಷನ್ ಆದ್ಮೇಲೆ ಅದು ಅವೈಲಬಲ್ ಕಸ್ಟಮರ್ಸ್ ಕೊಡೋದು. ಯಾವ ಕಲರ್ ಬರುತ್ತೆ ಇದು ಟ್ರೈ ಕಲರ್ ಅಂತ ಹೇಳ್ತಾರೆ. ಬೇರೆ ಕಲರ್ ಬರುತ್ತೆ. ಟ್ರೈ ಕಲರ್ ಬರುತ್ತೆ, ಮತ್ತೆ ಬೈ ಕಲರ್ ಅಂತ ಬರುತ್ತೆ. ಅದು ಬಿಟ್ರೆ ಕಂಪ್ಲೀಟ್ ಬ್ಲಾಕ್ ಕೂಡ ಬರುತ್ತೆ. ಅದನ್ನ ಜೆಟ್ ಬ್ಲಾಕ್ ಅಂತ ಹೇಳ್ತಾರೆ. ಚಾಕ್ಲೇಟ್ ಬರುತ್ತೆ, ಇದರಲ್ಲಿ ಬರಯಾಂಡಿ ಬರುತ್ತೆ, ಬ್ರೌನ್ ಇರುತ್ತೆ, ತುಂಬಾ ಕಲರ್ ವೇರಿಯೇಷನ್ ಬರುತ್ತೆ. ಮೇಜರ್ ಜಾಸ್ತಿ ಈ ತರ ಕಲರ್ ಜಾಸ್ತಿ ಟ್ರೈ ಕಲರ್ ಇಷ್ಟಪಡ್ತಾರೆ. ಜಾಸ್ತಿ ಬರೋದು ಕೂಡ ಟ್ರೈ ಕಲರ್. ಜುಟ್ ಕಿಟ್ ಹಾಕೋದು ಮೇಂಟೈನ್ ಮಾಡಬೇಕು, ಅದು ಮೇಂಟೈನ್ ಮಾಡಬೇಕು. ಅಷ್ಟೇ ವರ್ಕ್ ಇರುತ್ತೆ ಶಿಡ್ಜು ತಗೊಂಡು. ಜಾಸ್ತಿ ಗ್ರೂಮಿಂಗ್ ಮೇಂಟೈನ್ ಮಾಡಬೇಕು. ಇಲ್ಲ ಗ್ರೂಮಿಂಗ್ ಅಷ್ಟೊಂದೆಲ್ಲ ಮಾಡೋದಕ್ಕಾಗಲ್ಲ ಅಂತಂದ್ರೆ ಎವ್ರಿ ಫ್ಯೂ ಮಂತ್ಸ್ ಒನ್ಸ್ ಬೇಕಾದ್ರೆ ಅವ್ರಿಗೆ ಟ್ರಿಮ್ ಮಾಡ್ಕೋಬಹುದು. ಟ್ರಿಮ್ ಮಾಡ್ಕೊಂಡು ಹೇರ್ ಶಾರ್ಟ್ ಆಗಿ ಇಟ್ಕೊಂಡ್ರೆ ಮೇಂಟೆನೆನ್ಸ್ ತುಂಬಾ ಈಸಿ ಆಗುತ್ತೆ. ಶಾರ್ಟ್ ಅಂದ್ರೆ ಇಷ್ಟ ಮ್ಯಾಕ್ಸಿಮಮ್ ಇಷ್ಟ ಚೆನ್ನಾಗಿರುತ್ತೆ. ಹೌದು, ಹತ್ತಿ ಬೊಂಬೆಗಳಿದೆ. ಮೇಂಟೆನೆನ್ಸ್ ತುಂಬಾ ಈಸಿ ಇದೆ. ಫೀಡಿಂಗ್ ಮೇಂಟೆನೆನ್ಸ್ ಅಥವಾ ಮನೇಲಿ ಇಟ್ಕೊಳ್ಳೋಕೆ ತುಂಬಾ ಫ್ರೆಂಡ್ಲಿ. ಖರ್ಚು ಬರಲ್ಲ, ಏನು ಖರ್ಚು. ನಾವ್ ಏನ್ ಫುಡ್ ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಪ್ರತಿದಿನ ಮಟನ್ ಹಾಕ್ತೀನಿ ಅಂತಂದ್ರೆ ಬೇರೆ ಬರುತ್ತೆ. ಇದಕ್ಕೆ ತಗೊಂಡ್ರೆ ಆವರೇಜ್ ನೀವು ಜಸ್ಟ್ ಎಕ್ಸಾಂಪಲ್ ಒಂದು 20 kg ಬ್ಯಾಗ್ ತಗೋತೀರಾ ಅನ್ಕೊಳ್ಳಿ, ಈ ಆರಾಮಾಗಿ ನೀವು 3 to 4 months ಯೂಸ್ ಮಾಡ್ತೀವಿ. ಒಂದು 20 kg ಬ್ಯಾಗ್ ಬಂದು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 4 to 5,000 ಇರುತ್ತೆ. ಸೊ ನಿಮ್ಗೆ ಆರಾಮಾಗಿ 3 to 4 1000 to 1200 ನಿಮ್ಗೆ ಇದಾಗುತ್ತೆ. ಬೇರೆ ಇನ್ನೇನು ಖರ್ಚಿರಲ್ಲ. ಜೊತೆಗೆ ನಿಮ್ಗೆ ಯಾವುದೇ ಪಪ್ಪಿ ತಗೊಳ್ಳಿ, ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅದು ಪಪ್ಪಿ ಏಜ್ ಅಲ್ಲಿ ಇರುವಾಗ ಮಾತ್ರ ನಿಮ್ಗೆ ಸ್ವಲ್ಪ ನಿಮ್ಗೆ ಫುಡ್ ಅಲ್ಲಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಫುಡ್, ಸಪ್ಲಿಮೆಂಟ್ಸ್, ವ್ಯಾಕ್ಸಿನೇಷನ್ ಅಂತ. ಬಟ್ ಆಫ್ಟರ್ 6 months or 1 year you can easily get them converted to home food. ಡಾಗ್ ಫುಡ್ ಲೈಫ್ ಲಾಂಗ್ ಡಾಗ್ ಫುಡ್ ಕೊಡ್ಲೇಬೇಕು ಅಂತ ಇಲ್ಲ. ಹೋಮ್ ಫುಡ್ ಅಲ್ಲೇ ಇಟ್ಕೋಬಹುದು. ಬಟ್ ಹೋಮ್ ಫುಡ್ ಅಲ್ಲೇ ಅದಕ್ಕೆ ಬೇಕಾಗಿರೋಷ್ಟು ನ್ಯೂಟ್ರಿಷನ್ಸ್ ಏನಿದೆಯೋ ಅದನ್ನ ಸಪ್ಲೈ ಕೊಡ್ಬೇಕಷ್ಟೇ ನಾವು. ಈ ಶಿಡ್ಜು ಅಮೆರಿಕನ್ ಬುಲ್ ಎಲ್ಲ ಒಟ್ಟಿಗೆ ಬಿಡ್ಬೋದಾ? ಆರಾಮಾಗಿ ಬಿಡ್ಬೋದು. ಪೀಸಲ್ ಆಗ್ಲಿ ಏನಾಗ್ಲಿ ಏನೇ ಒಟ್ಟಿಗೆ ಬಿಡ್ಬೋದು. ಒಟ್ಟಿಗೆ ತುಂಬಾ ಜನ ಬೇರೆ ಬೇರೆ ಬ್ರೀಡ್ಗಳು ಇಟ್ಕೋತಾರೆ. ಈ ಬ್ರೀಡ್ ಬಿಡಬಾರ್ದು ಅಂತಿಲ್ಲ. ಬಟ್ ನೀವು ಮರಿಯಿಂದಾನೇ ಅದನ್ನ ಅದೇ ತರ ಸೋಷಿಯಲೈಸ್ ಮಾಡಿಸ್ಬೇಕು. ಒಂದು ನಾಯಿನ ಯಾವಾಗಲೂ ಕಟ್ಟ ಹಾಕೊಂಡು ಕೇಜಲ್ಲಿ ಇದ್ದು ಅಗ್ರೆಸಿವ್ ಮಾಡಿ ಅದ್ರ ಬೇರೆ ನಾಯಿ ಅಥವಾ ಬೇರೆ ಪಪ್ಪಿ ತಗೊಂಡೋಗಿ ಬಿಟ್ರೆ ಅದು ಬಿಹೇವ್ ಮಾಡಲ್ಲ ಕರೆಕ್ಟ್ ಆಗಿ, ಅದು ಅಗ್ರೆಸಿವ್ ಆಗೇ ಆಗುತ್ತೆ. ಮೆಂಟಲಿ ಸ್ಟ್ರೆಸ್ ಆಗಿರ್ತದೆ. ಹೌದು. ಸೊ ನೀವು ಮುಂಚೆಯಿಂದನೇ ಸೋಷಿಯಲ್ ಆಗಿರೋ ಡಾಗ್ ಹತ್ರ ನೀವು ಹೊಸ ಡಾಗ್ ಆರಾಮಾಗಿ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ಬೇಕಾದ್ರೆ. ಬಜೆಟ್ ಫ್ರೆಂಡ್ಲಿ ಅಂದ್ರೆ ಶಿಡ್ಜು ಹೋಗ್ಬೋದು. ಶಿಡ್ಜು ಒಂದ್ ಸೆಕೆಂಡ್ ಸರ್, ಅವ್ರ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ 10,000 ಬಜೆಟ್ ಆಗಿರುತ್ತೆ, ಕೆಲವರಿಗೆ 20-25,000 ಕೂಡ ಬಜೆಟ್ ಅನ್ಸುತ್ತೆ. ಇದೆಲ್ಲ ಕ್ವಾಲಿಟಿ ವೈಸ್ ಬರ್ತಿದ್ರು. ಕ್ವಾಲಿಟಿ ನೋಡ್ಕೊಳ್ಳೇಬೇಕಾಗತ್ತೆ ನಿಮ್ಗೆ. ಶೋ ದ ಡಿಫ್ರೆನ್ಸ್. ಶಿಡ್ಜುಲಿ ಮೇನ್ ಆಗಿ ನೋಡುವಾಗ ಚೆಕ್ ಮಾಡ್ಕೊಳ್ಳಿ. ಹೆಡ್ ಕ್ಲೀನ್ ಆಗಿ ರೌಂಡ್ ಶೇಪ್ ಇರಬೇಕು, ರೌಂಡ್ ಆಗಿರ್ಬೇಕು. ಇದನ್ನ ಸ್ನಾಟ್ ಅಂತ ಹೇಳ್ತೀವಿ. ನೋಸ್ ಇದೆಯಲ್ಲ, ಸ್ನಾಟ್ ಅಂತ ಹೇಳ್ತೀವಿ. ಇದು ತುಂಬಾ ಉದ್ದ ಇರಬಾರ್ದು, ಸ್ವಲ್ಪ ಫ್ಲಾಟ್ ಆಗಿರುತ್ತೆ. ಸ್ವಲ್ಪ ಚಿಕ್ಕದಾಗಿದ್ದಷ್ಟು ಚೆನ್ನಾಗಿ ಬರುತ್ತೆ ಅದು. ಓಕೆ, ನಿಮ್ಗೆ ಫ್ಲಾಟ್ ಆಗಿರಬಾರ್ದು, ಮತ್ತೆ ತುಂಬಾ ಉದ್ದ ಇರಬಾರ್ದು, ಮೂಗ್ ತುಂಬಾ ಉದ್ದ ಇರಬಾರ್ದು, ಮತ್ತೆ ಟೈಲ್ ಕರ್ಲ್ ಆಗಿರ್ಬೇಕು.
ಓ ಟೇಲ್ ಈ ತರ ಬೆಂಡ್ ಆಗಿರುತ್ತೆ. ಓಕೆ, ಈಗ ಇದು ಇಲ್ಲಿ ಇದೆಯೋ ದೊಡ್ಡದಾಗ್ತಾ ಆಗ್ತಾ ನಿಮ್ಗೆ ಇದು ಟರ್ನಿಂಗ್ ಆಗುತ್ತೆ. ಓಕೆ 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 ಓಕೆ. ಮೇನ್ ಆಗಿ ಶಿಟ್ಸುಗಳಿಗೆ ಮೇನ್ ಅಟ್ರಾಕ್ಷನ್ ಇರೋದೇ ನಿಮ್ಗೆ ಫೇಸ್. ಓಕೆ, ಫೇಸ್ ಅಲ್ಲಿ ಇದನ್ನ ಗಾಗಲ್ ಸೈಜ್ ಅಂತ ಹೇಳ್ತಾರೆ. ಈ ಕಡೆ ಮಾರ್ಕಿಂಗ್ ಇರೋದು, ಕೆಲವೊಂದಕ್ಕೆ ಮಾರ್ಕಿಂಗ್ ಇರಲ್ಲ. ಮಾರ್ಕಿಂಗ್ ಇಲ್ದಿರೋದ್ರಿಂದ ಅದು ಕ್ವಾಲಿಟಿ ವೈಸ್ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಮಾರ್ಕಿಂಗ್ ಇತ್ತು ಅಂತಂದ್ರೆ ನಿಮ್ಗೆ ನೋಡೋದಕ್ಕೆ ಚೆನ್ನಾಗಿ ಕಾಣ್ತದೆ ಅಷ್ಟೇ. ಲುಕ್ ವೈಸ್ ಅಲ್ಲಿ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ಬಟ್ ನೀವು ಕ್ವಾಲಿಟಿ ಪ್ರಕಾರ ಹೋಗ್ಬೇಕು ಅಂತಂದ್ರೆ ಮೇನ್ ದೀಸ್ ಥಿಂಗ್ಸ್. ಹೆಡ್ ಪ್ರೊಪೋರ್ಷನ್ ಕರೆಕ್ಟ್ ಆಗಿರ್ಬೇಕು, ತುಂಬಾ ಚಿಕ್ಕದಿರಬಾರ್ದು, ತುಂಬಾ ಉದ್ದ ಇರಬಾರ್ದು. ತುಂಬಾ ಮೂಗೆಲ್ಲ ತುಂಬಾ ಉದ್ದ ಬಂತು ಅಂತಂದ್ರೆ ದೇ ಆರ್ ನಾಟ್ ಪ್ಯೂರ್ ಬ್ರೀಡ್. ಆಕ್ಚುಲಿ ನಿನ್ನ ಕಾಂಟ್ಯಾಕ್ಟ್ ಮಾಡಬೇಕು ಯಾವ ತರ ಬ್ರದರ್? ಸರ್, ಕಾಂಟ್ಯಾಕ್ಟ್ ಮಾಡೋಕ್ಕೆ ನಂದು ಫೇಸ್ಬುಕ್ ಅಲ್ಲಿ ಪೇಜ್ ಇದೆ. ನಂದು ಕೆನಲ್ದೆ ಸರಮಾ ಕೆನಲ್ಸ್ ಅಂತ ಫೇಸ್ಬುಕ್ ಅಲ್ಲಿ ಪೇಜ್ ಇದೆ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಂದು ID ಬಂದು JAY_GXR. ಸೊ ಅಲ್ಲಿ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನನಗೆ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ 9741413171 ಎನಿ ಟೈಮ್ ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಮಾಡ್ಬೋದು. ನಿಮ್ಗೆ ಆಕ್ಚುಲಿ ಕೆಲವೊಬ್ಬರಿಗೆ ಇಲ್ಲಿ ಬ್ರೀಡ್ ಕೇಳಿದ್ರು ತರ್ಸ್ಕೊಡ್ತಿರ್ಬೇಕಾರೆ ಇಂಥದ್ದು ನನ್ನ ಹತ್ರ ಇಲ್ಲ ಅಂತಂದ್ರೆ ಚೆಕ್ ಮಾಡ್ತೀವಿ ಬೇರೆಯವ್ರ ಹತ್ರ. ನಾವು ಕೆಲವ್ರ ಹತ್ರ ಮಾತ್ರ ತಗೋತೀವಿ. ಯಾರು ಚೆನ್ನಾಗಿ ಬ್ರೀಡ್ ಮಾಡ್ತಾರೆ, ಯಾರ ಹತ್ರ ಚೆನ್ನಾಗಿರೋದು ಸಿಗಲ್ಲ, ಅದು ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಾವು ನಮ್ಮ ಕಸ್ಟಮರ್ಸ್ಗೆ ಅಥವಾ ನಮ್ಗೆ ಗೊತ್ತಿರೋರಿಗೆ ಅಥವಾ ನಮ್ಗೆ ಯಾರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಿ ಪ್ರಿಫರ್ ಟು ಗಿವ್ ದ ಬೆಸ್ಟ್ ಕ್ವಾಲಿಟಿ ದಟ್ ಇಸ್ ಪಾಸಿಬಲ್ ಫ್ರಮ್ ಅವರ್ ಎಂಡ್. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಯಾರು ಚೆನ್ನಾಗಿರೋ ನಾಯಿ ಇಟ್ಟಿದ್ದಾರೋ, ಬ್ರೀಡ್ ಮಾಡ್ತಾರೋ ಅವ್ರ ಹತ್ರ ಮಾತ್ರ ಪಿಕ್ ಮಾಡಿ ಕೊಡ್ತೀವಿ. If we are not satisfied with the quality, we don't suggest to someone else. ನಾವು ತಗೊಳ್ತೀವಿ ಅನ್ನೋ ತರ ಕ್ವಾಲಿಟಿ ಇದ್ರೆ ಮಾತ್ರ ನಾವು ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀವಿ. ನೀವು ಇಲ್ಲಿ ಕೆನಲ್ ವಿಸಿಟ್ ಮಾಡ್ಬೋದಾ? ಎನಿ ಟೈಮ್ ವಿಸಿಟ್ ಮಾಡ್ಬೋದು ಸರ್. ಮೊದಲೇ ಇನ್ಫಾರ್ಮ್ ಮಾಡಿ ವಿಸಿಟ್ ಮಾಡಿ ಅಷ್ಟೇ. ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ. ಇದು ರಾಂಪುರ ಅಂತ. ಇದು ನಿಮ್ಗೆ ನಿಯರ್ ಬೈ ಏರಿಯಾಸ್ ಅಂತ ನಿಮ್ಗೆ ರಾಮಮೂರ್ತಿ ನಗರ, KR ಪುರಂ, ಹೊರಮಾವು, ಹೆನೂರು ಆ ಸೈಡ್ ಅಲ್ಲಿ ಬರುತ್ತೆ. ಈ ಸರೌಂಡಿಂಗ್ ಅದು ಬರುತ್ತೆ. ಓಕೆ ಬ್ರದರ್, ಥ್ಯಾಂಕ್ಸ್. ಒಳ್ಳೆ ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ನೋಡೋದಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಥರ ಪಪ್ಪೀಸು ಮತ್ತೆ ಅಡಲ್ಟ್ಸ್ ಇರುವಂಥ ತೋರಿಸ್ತೀನಿ. ನಿಮ್ಗೇನೋ ಪಪ್ಪೀಸ್ ಆಗೋದು ಬೇಕಾದ್ರೆ ಬ್ರದರ್ ನಮ್ಮ ಡಿಸ್ಪ್ಲೇ ಮೇಲೆ ಹಾಕಿರ್ತೀವಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇವ್ರ ಲೊಕೇಶನ್ ಬಂದ್ಬಿಟ್ಟು ಹೊರಮಾವು ಸರೌಂಡಿಂಗ್, ಲೈಕ್ ನಿಮಗೆ ರಾಮಮೂರ್ತಿ ನಗರ, KR ಪುರಂ ಈ ಸುತ್ತಮುತ್ತ ಬರುತ್ತೆ. ಮತ್ತು ಇವ್ರ ಹತ್ರ ಬರೀ ಪಪ್ಪೀಸ್ ಅಷ್ಟೇ ಅಲ್ಲ, ಬೋರ್ಡಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ಓಕೆನಾ, ಬ್ರದರ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಪಪ್ಪೀಸ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಮುಂದೆ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.